ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮನುಷ್ಯರಿಗೆ ಸಾಮಾನ್ಯವಾಗಿ ಇರುವಂತಹ ಕನಸು ಅಂತಂದರೆ ಮನೆ ಕಟ್ಟೋದು. ಆ ಒಂದು ಮನೆ ಕಟ್ಟೋಕೆ ಅವರ ಜೀವಮಾನದ ದುಡಿಮೆಯೆಲ್ಲ ಹಾಕಿ ಮನೆಯನ್ನೇನೋ ಕಟ್ತಾರೆ. ಆದರೆ ಮನೆ ಕಟ್ಟೋದು ಯಾವ ಉದ್ದೇಶದಿಂದ, ಮನೆಯ ಅರ್ಥ ಏನು ಅಂಥೇಳಿ ಯಾರಿಗೂ ಕೂಡ ತಿಳಿದಿರೋದಿಲ್ಲ. ಹಾಗಾಗಿ ಅದನ್ನು ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಈ ಒಂದು ಮನೆ ಕಟ್ಟುವ ಉದ್ದೇಶವೇನು ಗುರುಗಳೇ? ಹಾಗಾದರೆ ಮನೆಯ ಅರ್ಥವೇನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮನೆ ಅರ್ಥ ಏನು ಅಂದರೆ ಎಲ್ಲರೂ ನಗ್ತಾರೆ, ಮೋಸ ಮಾಡೋಕ್ಕೆ ಮನೆ ಕಟ್ತೀವಿ ಅಷ್ಟೇ. ಹೌದು, ಅಷ್ಟೇ ಅಲ್ವಾ? ಒಂದು ಸೂರು ಬೇಕು, ಒಂದು ಸೂರು. ಹಾಂ, ಮನೆ ಕಟ್ಟೋದೇನು ವಾಸ ಮಾಡೋಕ್ಕೆ ಕಟ್ತೀವಿ, ಅದರ ಅರ್ಥ ಏನು ತಿಳ್ಕೊಬೇಕು ಅಂತ ನಮ್ಮ ಜನಗಳ ಭಾವನೆ. ಹೌದು. ಆದರೆ ಮನೆಗೊಂದು ಅರ್ಥ ಬೇಕು. ಮನೆ ಯಾಕೆ ಬೇಕು? ಹೌದು. ಯಾವುದಾಗಿರಬೇಕು? ಬೇಕಲ್ಲ? ಬೇಕು ಗುರುಗಳೇ. ಅದು ಹಂಗಾದ್ರೆ ನಮಗೇನು ಗೊತ್ತಿಲ್ಲದೆ ಮನೆ ಕಟ್ಟಿದ್ದೀವಾ ಅಂತಕ್ಕಂತಹ ವಿಚಾರವಂತರಿಗೂ ಕೂಡ ಒಂದು ಸರಳವಾದ ವಿಧಾನದಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಹೌದು. ಈಗೂ ಇದೆಯಾ ಅಂತಕ್ಕಂತಹ ವಿಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಮನೆ ಕಟ್ಟೋದು ಅವರಿಗೆ ಒಳಾಂತರವಾಗಿದ್ದಾರದಲ್ಲಿ ಗೊತ್ತಿರುತ್ತೆ. ಒಂದು ನೆಮ್ಮದಿ ಸುಖ ಸಂತೋಷ ಇರಬೇಕಪ್ಪ ಮನೆಯಲ್ಲಿ ಅಂತ ಹೇಳ್ಕೊತಾರೆ. ಹೌದು. ಆದರೆ ಅದಕ್ಕನುಸಾರವಾದ ಮನೆಯನ್ನು ಕಟ್ಟೋದು ಹೇಗೆ ಅಂತ ಗೊತ್ತಿರಬೇಕಲ್ಲ. ಹೌದು. ಬಯಸೋದು ಸಹಜ. ಹೌದು. ಸುಖ ಸಂತೋಷ ಆರೋಗ್ಯ ನೆಮ್ಮದಿ ಎಲ್ಲ ಬೇಕು ಅಂತ ಬಾಯಲ್ಲಿ ಹೇಳ್ತಾರೆ. ಅವ್ರಿಗೆ ಅದು ಸಿಕ್ಕಿದೆಯಾ? ಯಾಕಾರು ಕಟ್ಟಿದ್ನೋ ಈ ಮನೇನ ಅಂತ ಅಂತಾರೆ ಕೆಲವು ಸಂದರ್ಭದಲ್ಲಿ. ಹೌದು, ಹೇಳ್ತಾರೆ. ಇನ್ನು ಹೆಂಡತಿನೋ ಗಂಡನೋ ಕೋಪ ಬಂದಾಗ ನೀನು ಈ ಮನೆ ಕಟ್ಟು ಅಂತ ಹೇಳಿದವ್ರು ಯಾರು, ಇಂಥ ಮನೇನ ಅಂತ ಅವ್ರು ಹೇಳ್ತಾರೆ. ಹಾಗಿರಬೇಕಾದ್ರೆ ನಾವು ಅರ್ಥ ತಿಳ್ಕೊಳ್ಳದೆ ಕಟ್ಟಿದ್ದೀವಿ ಅಂತ ನಾವು ಅನ್ಕೋಬೇಕೇ ಹೊರತು ಯಾಕೆ ಹಿಂಗೆ ಹೇಳಿದ್ರು ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ಹೌದು. ನಿನ್ನ ಮನೆ ಕಟ್ಟು ಅಂತ ಹೇಳಿದವ್ರು ಯಾರು, ಈ ಮನೆ ಬೇಕಿತ್ತಾ ಅಂತಂದಾಗ ಜಗಳ ಆಗತ್ತೆ. ಅದಕ್ಕೆ ಇಲ್ಲ ನಾನೇನೋ ದಾರಿ ತಪ್ಪಿದ್ದೀನಿ ಇದರಲ್ಲಿ, ಅದಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ, ಜೊತೆಗೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಂಬಿಟ್ರೆ ತುಂಬ ಸಂತೋಷ ಆಗತ್ತೆ. ಸೊ ತಿಳ್ಕೊಳಕ್ಕೆ ಅವ್ರಿಗೆ ಅದ್ರ ಪರಿವೆ ಬರಲ್ಲ. ಹಿಂಗಂದ್ರಲ್ಲ ನನಗೆ ಅಂತ ಬೇಜಾರಾಗತ್ತೆ ಹೊರತು ಇದು ತಪ್ಪೇನಾಯಿತು ಅಂತ ಗೊತ್ತಾಗಲ್ಲ. ಹಾಗಾಗಿ ಮನೆಯ ಅರ್ಥ ತಿಳಿದಿದೆಯಾ ಅಂದಾಗ ಎಲ್ರಿಗೂ ಒಂಥರ ಆಶ್ಚರ್ಯಕವಾದ ಒಂದು ವಿಚಾರ ಆಗತ್ತೆ. ಅದಕ್ಕೆ ಆ ವಿಸ್ತಾರವಾದ ವಿಚಾರವನ್ನು ಇವತ್ತು ಸ್ವಲ್ಪ ಮುಂದೆ ಇಡೋಣ ಅಂತ. ಮನೆಯ ಅರ್ಥ ಬೇಕಾ ಬೇಡವಾ, ಸರಿನಾ ತಪ್ಪ ನಾವು ತಿಳ್ಕೊಂಡಿರೋದು ಅಂತಕ್ಕಂಥ ಒಂದು ವಿಚಾರ. ಒಂದು ವಿಷಯಕ್ಕೆ ಬರೋಣ. ಏನು? ಇಷ್ಟವಾದ ದೇವರು ಅಂತಕ್ಕಂಥದ್ದು ತುಂಬ ಅಪರೂಪದ ಮಾತು. ಮನೆದೇವರು, ಕುಲದೇವರು, ಗ್ರಾಮದೇವರು ಅನ್ನೋದೆಲ್ಲ ಬೇಕಾದಷ್ಟಿದೆ. ಹೌದು, ಇದೆ ಗುರುಗಳೇ. ಇಷ್ಟವಾದ ದೇವರು ಯಾವುದು? ಇದಕ್ಕೆ ಕ್ವಶನ್ ಹಾಕ್ಕೊಂಡಾಗ ಇದಕ್ಕೆ ಉತ್ತರ ಸಿಗತ್ತೆ. ಏನು ಇಷ್ಟವಾದ ದೇವರು ಅಂದರೆ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರಿಗೆ ಅವರವರ ಇಷ್ಟದಂತೆ ಏನು ನೆರವೇರುತ್ತೋ ಅದೇ ಇಷ್ಟವಾದ ದೇವರು. ಹೌದಾ? ಹೌದು. ಈಗ ಮನೆ ಯಜಮಾನರು ಹೇಳ್ತಾರೆ ನಮ್ಮದು ದೇವರು ತಿರುಪತಿದು ಅಂತಾರೆ, ನನಗೆ ಶಿವ ಇಷ್ಟ ಅಂತ ಹೇಳ್ತಾರೆ. ಹೆಂಡತಿ ನನಗೆ ರಾಜರಾಜೇಶ್ವರಿ ಇಷ್ಟ, ಚಾಮುಂಡೇಶ್ವರಿ ಇಷ್ಟ ಅಂತಾರೆ. ಈಗ ಮನೆಯಲ್ಲಿ ಎಲ್ರಿಗೂ ಒಂದೇ ದೇವ್ರು ಇಷ್ಟ ಅಂತ ಯಾವುದೇ ಕಾನೂನಲ್ಲಿ ಇಲ್ಲ. ಅವರೇ ಹೇಳ್ತಾರೆ ನನ್ನ ಮಗ ಆ ದೇವ್ರು ಇಷ್ಟಪಡಲ್ಲ, ಅಲ್ಲಿಗೋದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅಲ್ಲಿಗೆ ಹೋಗ್ತಾನೆ, ನಾನು ಇಲ್ಲಿಗೆ ಹೋಗ್ತೀನಿ. ಅಂದರೆ ಕುಟುಂಬದವರೆಲ್ಲ ಒಂದೊಂದು ತೀರ್ಮಾನಕ್ಕೆ ಒಂದೊಂದು ಕಡೆ ಹೋಗ್ತಾರೆ. ಹೌದು. ನನಗೆ ಹೋಟೆಲ್ ಇಷ್ಟ, ತಿಂಡಿ, ಬೆಳಗ್ಗೆ ತಿಂಡಿಗೆ ಹೋಟ್ಲಿಗೆ ಹೋಗ್ತಾನೆ ನನ್ನ ಮಗ. ನಮ್ಮ ಯಜಮಾನ್ರು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ. ನಾನು ಯಾವುದೇ ಕಾರಣಕ್ಕೂ ನನಗಿಷ್ಟವಾದ ರೀತಿ ನಾನು ಮಾಡಿದ ಅಡುಗೆ ನನಗೆ ಇಷ್ಟ ಆಗಲ್ಲ, ಅವ್ರಿಗೆಲ್ಲ ಇಷ್ಟ, ನನಗಿಷ್ಟ ಆಗಲ್ಲ. ಇದು ಒಂದು ಕೊರತೆನೇ ಕೂಡ ಇರುತ್ತೆ. ಹೌದು. ಇಲ್ಲಿ ಇಷ್ಟ ಅಂತಕ್ಕಂಥದ್ದು ಎಲ್ಲರಿಗೂ ಸಾಮೂಹಿಕವಾಗಿ ಇಷ್ಟ ಒಂದೇ ಆಗಿದ್ದಾಗ ಆ ಮನೆ ಸಂತೋಷಭರಿತವಾದ ಮನೆ. ನಾವು ಪುರೋಹಿತರ ಹತ್ರ ಹೋಗಿ ಶಾಸ್ತ್ರ ಕೇಳ್ಕೊಂಬಂದು ಮನೆ ಕಟ್ಟದೋ ಅನ್ನೋದು ಸರಿ. ಆದರೆ
ಪುರೋಹಿತರಿಗೆ ಈ ಸಂತೋಷವಾಗಿರೋದಕ್ಕೆ ಮನೆ ಕಟ್ತಾರೆ ಅಂತ ಪುರೋಹಿತರಿಗೆ ಗೊತ್ತಿಲ್ವಲ್ಲ, ಏನು ಮಾಡೋಣ ಅಲ್ವಮ್ಮ? ಹೌದು ಗುರುಗಳೇ. ಈಗ ಅವರು ಮನೆ ಕಟ್ಟಬೇಕು ಅಂತ ಇವ್ರು ಕೇಳ್ತಾರೆ, ಮನೆ ಕಟ್ಟಕ್ಕೆ ಹಿಂಗೆ ಕಟ್ಟು ಅಂತ ಅವ್ರು ಹೇಳ್ತಾರೆ. ಹೌದು, ಮುಗೀತು. ಮುಗೀತು. ನನಗೆ ಮನೆ ಅಂದರೆ ಇದಕ್ಕೋಸ್ಕರ ಮನೆ ಕಟ್ತಾ ಇದ್ದೀನಿ ಅಂತ ಇವ್ರು ಹೇಳಬೇಕಿತ್ತು. ನೀನು ಮನೆ ಕಟ್ಟೋದಾದರೆ ಈ ರೀತಿ ನಿನ್ಗೆ ಅರ್ಥ ಬೇಕು ಅಂತ ಅವ್ರು ಹೇಳಬೇಕಿತ್ತು. ಹೌದು. ಸೊ ಕ್ವಶನ್ ಪೇಪರೇ ಇಲ್ಲ ಇಲ್ಲಿ, ಆನ್ಸರ್ ಪೇಪರ್ ಎಲ್ಲಿ ಕೊಡೋದು? ಹಾಗಾಗಿ ಇಷ್ಟೆಲ್ಲ ಸಣ್ಣ ವಿಚಾರನ ಇಷ್ಟೊಂದು ದೊಡ್ಡ ಹೈಲೈಟಾಗಿ ತಿಳ್ಕೊಬೇಕಾ ಅಂತ ಅಂದ್ಕೊಂಡ್ರೆ ಬದುಕೋಕ್ಕಾಗಲ್ಲ ನೆಮ್ಮದಿಯಾಗಿ. ವಿಚಾರ ಸಣ್ಣದೆ, ಆದರೆ ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟು ಸರಳವಾದ ಮೂಗು ಕೊಟ್ಟಿದ್ದಾನೆ ನಾವು ಬದುಕಿದ್ದೀವಿ ಅಂತ ತೋರಿಸ್ಕೊಳಕ್ಕೆ. ದೇಹ ಎಷ್ಟು ದೊಡ್ಡದು ಅಲ್ಲಮ್ಮ? ಮೂಗು ನೋಡಿದ್ರೆ ಎಷ್ಟು ತುಂಬ ಸಿಂಪಲ್ ಆಗಿದೆ. ಅದೇನು ಇಷ್ಟು ಚಿಕ್ಕದು ಏನು ಮಾಡುತ್ತೆ ಅಂದರೆ 2 ನಿಮಿಷ ಅಮ್ಕ್ ನೋಡಿ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಲ್ವಾ? ಹಾಗಾಗಿ ಸೂಕ್ಷ್ಮದಲ್ಲಿ ಸೂಕ್ಷ್ಮತೆ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಬದುಕಬಹುದು. ಸೂಕ್ಷ್ಮ ಅತಿ ಸೂಕ್ಷ್ಮ ಅದು ಈ ವಿಚಾರ ಆಗತ್ತೆ. ಅದಕ್ಕೆ ಇಷ್ಟವಾದ ರೀತಿಯಲ್ಲಿ ನಾವು ಮೊದಲು ದೇಹವನ್ನು ಬಳಸಬೇಕು. ಏನು ಬಳಸಬೇಕು? ದೇಹವನ್ನು ಬಳಸಬೇಕು. ನಾವು ಬುದ್ಧಿಯನ್ನು ಬಳಸ್ತಾ ಇದ್ದೀವಿ. ನಮಗೆ ದೇಹ ಮುಖ್ಯನಾ ಬುದ್ಧಿ ಮುಖ್ಯನಾ? ಎರಡು ಮುಖ್ಯ ಅಂತಾರೆ ಅಲ್ವಾ? ಆದರೆ ದೇಹ ನಮಗೆ ಎಷ್ಟು ಮಟ್ಟಕ್ಕೆ ಸಂತೋಷ ಕೊಡುತ್ತೆ ಅಂತಕ್ಕಂಥದ್ದು ಬಂದಾಗ ಬುದ್ಧಿನೂ ಅದಕ್ಕೆ ತಕ್ಕಂತೆ ಆಗತ್ತೆ. ನಾವು ದೇಹನ ಪಳಗ್ಸೋದು ಗೊತ್ತಿಲ್ಲ ನಮಗೆ. ಈ ಪಳಗ್ಸೋದಕ್ಕೆ ಗೊತ್ತಿಲ್ಲದ ಕಾರಣ ನಮಗಾಗ್ತಾ ಇರೋದೇನಂತಂದರೆ ನಮ್ಮ ಇಷ್ಟ ದೇವರು ನಮಗೆ ಕೈ ಸಿಗ್ತಾ ಇಲ್ಲ. ಯಾವುದು ಇಷ್ಟ ದೇವರು ಅಂದರೆ ಅವರವರು ಹುಟ್ಟಿದ ನಕ್ಷತ್ರವೇ ಅವರ ಇಷ್ಟ ದೇವರು. ಮನೆಯಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಯಾವ್ಯಾವ ನಕ್ಷತ್ರದಲ್ಲಿ ಆ ನಕ್ಷತ್ರವೇ ಅವರ ಇಷ್ಟ ದೇವರು. ಯಾಕೆ ಆ ನಕ್ಷತ್ರ ಮಗು ಅದಕ್ಕೆ ಏನು ಇಷ್ಟ ಆಗುತ್ತೆ ಅದನ್ನೇ ಹುಡ್ಕೊಂಡು ಹೋಗುತ್ತೆ ಅಲ್ವಾ? ಈಗ ಆ ಮಗುನ ನೀವು ತಿರ್ಗ್ಸೋಕ್ಕಾಗಲ್ಲ, ತಿರ್ಗ್ಸೋಕ್ಕೂ ಆಗಲ್ಲ, ತಿರ್ಚಕ್ಕೂ ಆಗಲ್ಲ. ಅದು ಅದೇ ಧಾಟಿಲಿ ಹೋಗುತ್ತೆ. ಯಾಕೆ ಅಂದರೆ ಅದಕ್ಕಿಷ್ಟ. ಅದು ಮಗು ಹುಟ್ಟುವ ನಕ್ಷತ್ರ ಆ ಮಗುವಿನ ಇಷ್ಟ ದೇವರು ಅಂತ ನಮ್ಮ ದೇಶದಲ್ಲಿ ಇನ್ನೂ ತಿಳ್ಕೊಂಡಿಲ್ವಲ್ಲಪ್ಪ. ಎಂಥ ದೊಡ್ಡ ದುರಂತ. ನಕ್ಷತ್ರ ಅಂದರೆ ಹೆಸರು ಕಟ್ಟಕ್ಕೊಂದು ಗುರುತು ಅಂತ ತಿಳ್ಕೊಂಡಿದ್ದೀವಿ ಹೊರತು ಮಗುವಿನ ಇಷ್ಟ ದೇವರು ನಕ್ಷತ್ರ ಅಂತ ತಿಳ್ಕೊಂಡ್ರೆ ಇದರ ಅರ್ಥ ಗೊತ್ತಾಗತ್ತೆ. ಹಾಗಿರಬೇಕಾದ್ರೆ ಆ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಕ್ಷತ್ರದಲ್ಲಿ ಯಾವುದೇ ಮಗು ನಕ್ಷತ್ರ ಹುಟ್ಟಿದ್ದರೂ ಆ ಮಗುವಿಗೆ ದೇಹವನ್ನು ಬಳಸುವ ಕ್ರಮವನ್ನು ತಂದೆ ತಾಯಿಯಾದರೂ ಹೇಳ್ಕೋಬೇಕಾ ಬೇಡವಾ? ಹೇಳ್ಕೊಡ್ಬೇಕು. ಅವರೇ ತಿಳ್ಕೊಂಡಿಲ್ಲ, ಮಕ್ಕಳಿಗೇನು ಹೇಳ್ಕೊಡ್ತಾರೆ? ಯಾಕೆಂದರೆ ಅವ್ರು ಬಂದಿರೋದೇ ಜೀವನಕ್ಕೆ ಸುಳ್ಳು. ಏನು ಸುಳ್ಳು? ಮದುವೆ ಮಾಡ್ಕೊಂಡಿರೋದೇ ಸುಳ್ಳು ಅಂತ ಗೊತ್ತಿಲ್ಲ ಅವ್ರಿಗೂ. ಯಾಕೆ ಸುಳ್ಳು ಅಂತ ಹೇಳ್ತೀರಾ? ಮದುವೆ ಮಾಡ್ಕೊಂಡು ಯಾಕೆ ಸುಳ್ಳು ಮಾಡ್ಕೊಂಡಿದ್ದೀವಿ ನಾವು ಅಂದರೆ ಮದುವೆ ಎಲ್ಲ ಆದಮೇಲೆ ಮಾಂಗಲ್ಯಧಾರಣೆ ಆದಮೇಲೆ ಸೂರ್ಯ ನಮಸ್ಕಾರ ಅಂತ ಕರ್ಕೊಂಡು ಹೋಗ್ತಾರೆ. ಸೂರ್ಯ ನೋಡೋಕ್ಕಾಗತ್ತಾ? ಅಲ್ಲಿ ನೋಡಬೇಕಾಗಿದ್ದು ಶಾಸ್ತ್ರಾಧಾರಿತವಾಗಿ ಚಂದ್ರನ ನೋಡಬೇಕಾದ್ರೆ ಮದುವೆ ಮುಹೂರ್ತ ಯಾವಾಗ ಆಗಬೇಕಿತ್ತು? ಬೆಳಗಿನ ಜಾವ 5 ಗಂಟೆಗೆ ಆಗಬೇಕಿತ್ತು. ಇದು ನಿಜವಾದ ಸತ್ಯವಾದ ಧರ್ಮಕ್ಕೆ ಹತ್ತಿರವಾದಂಥ ಮದುವೆ. ಚಂದ್ರ ದರ್ಶನ ಮಾಡಿದವರು ಶ್ರೀಮಂತಿಕೆಯನ್ನು ಹೊಂದುತ್ತಾರೆ, ಆಯುಸ್ಸು ಆರೋಗ್ಯವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಧರ್ಮದಲ್ಲಿದೆ. ನಾವು ಚಂದ್ರ ಇರಬೇಕಾದ್ರೆ ಮಲಗಿರ್ತೀವಿ, ಹೆಣ್ಣು ಗಂಡು ಮಲಗಿರ್ತಾರೆ, ಮದುವೆ ಚೌಟ್ರಿಗೆ ಬರೋರು ಮಲಗಿರ್ತಾರೆ. ಚಂದ್ರ ಇರುವಾಗ ಸೂರ್ಯ ಕಣ್ಣು ಬಿಟ್ಟಾಗ ಇವರೆದ್ದು ಸ್ನಾನ ಮಾಡ್ತಾರೆ. ಮದುವೆಗೆ ಯಾವ್ದು ತೋರಿಸ್ಬೇಕಿತ್ತು? ಚಂದ್ರನ ತೋರಿಸ್ಬೇಕಿತ್ತು. ಇಲ್ಲಿ ಮಗು ಹುಟ್ಟಿದ್ರೆ ಚಂದ್ರನ ತಗೋತೀವಿ, ಮನೆ ಕಟ್ಟಬೇಕಾದ್ರೆ ಚಂದ್ರನ ತಗೋತೀವಿ, ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ಚಂದ್ರನ ತಗೋತೀವಿ. ಆದರೆ ಮದುವೆನಲ್ಲಿ ಸೂರ್ಯನನ್ನು ನಾವು 11 ಗಂಟೆಗೋ 10:30 ಗಂಟೆಗೋ ನೋಡೋಕ್ಕೆ ಆಗಲ್ಲ. ಆವಾಗ ಹೋಗ್ಬಿಟ್ಟು ಗಂಡು ಹೆಣ್ಣು ಕರ್ಕೊಂಡೋಗಿ ಸೂರ್ಯನ ಪೂಜೆ ಮಾಡಿಸ್ತಾರೆ. ಈಗ ಸುಳ್ಳಾಯ್ತಾ ಇಲ್ವಾ? ಮಾಡಬೇಕಾಗಿದ್ದು ಯಾರಿಗೆ? ಚಂದ್ರನಿಗೆ. ಮಾಡ್ತಾ ಇರೋದು ಯಾರಿಗೆ? ಸೂರ್ಯನಿಗೆ. ಸೊ ಅಲ್ಲೂ ಏನು, ಯಾವಾಗಲೂ ಸದಾ ನಾವು ಜೊತೆಲೇ ಇರ್ತೀವಿ, ಒಬ್ರಿಗೊಬ್ರು ಬಿಟ್ಟಿರಲ್ಲ ಅಂಥೇಳಿ ಇಬ್ಬರು ಸೇರಿ ಪ್ರಮಾಣ ಮಾಡಿ ಸೂರ್ಯನನ್ನು ನೋಡಿದ್ದೀವಿ ಅಂತ ಅನ್ಕೊಳ್ಳೋಣ. ಜೊತೆಲಿ ಇರ್ತಾರಾ? ಯಾವಾಗ ಜೊತೆಲಿ ಇರಬೇಕಿತ್ತು? ಪೂಜೆ ಮಾಡುವಾಗ ಇಬ್ರು ದಿನ ಜೊತೆಯಲ್ಲೇ ಇರಬೇಕು. ದಿನ ಇಬ್ರು ಎದ್ದು ಸೂರ್ಯ ನಮಸ್ಕಾರ ಮಾಡಲೇಬೇಕು. ಯಾರು? ಗಂಡ ಹೆಂಡತಿ. ಮಗು ಆಗಕ್ಕೆ ಮುಂಚೆ ಮಾಡ್ತಾ ಇದ್ದಾರಾ? ಮದುವೆಲೇ ಇಲ್ಲ ಅಂದರೆ ದಿನ ಮಾಡೋದೆಲ್ಲ ಬಂತು? ಪುರೋಹಿತರು ಸೂರ್ಯನ ಬೆಳಿಗ್ಗೆ ಎದ್ದು ದಂಪತಿಗಳಾದವರು ಸೂರ್ಯ ನಮಸ್ಕಾರ ಮಾಡಲೇಬೇಕು, ಸೂರ್ಯನ ಪೂಜೆ ಮಾಡಲೇಬೇಕು ಅಂತ ಹೇಳಿದಾರಾ? ಇಲ್ಲ ಗುರುಗಳೇ.
ಈಗ ಒಳ್ಳೇದಾಗಬೇಕು ಅಂದರೆ ನಾವು ಸೂರ್ಯನೇ ನಮಗೆ ಬೇಡ ಅಂದಮೇಲೆ ನಮ್ಗೆ ಒಳ್ಳೇದು ಹೆಂಗಾಗತ್ತೆ ಆಗಲ್ಲ ಗುರುಗಳೇ. ಅಲ್ವಾ? ಹೌದು. ಯಾಕೆ ಅಂದರೆ ಈ ಸೂರ್ಯನ ಯಾಕೆ ಪ್ರಧಾನವಾಗಿ ತಗೋಬೇಕು ಅಂದರೆ ಮನೆಗೆ ಅತಿ ಮುಖ್ಯವಾಗಿ ಪ್ರತಿಯೊಂದಕ್ಕೂ ನಮಗೆ ಆರೋಗ್ಯ ಅಭಿವೃದ್ಧಿಯನ್ನು ಕೊಡ್ತಕ್ಕಂತಾನೆ ಅವನ ಸೂರ್ಯ. ಯಾಕೆಂದರೆ ಇವತ್ತು ಗಿಡ ಮರ ಪ್ರತಿಯೊಂದು ಸೂರ್ಯನ ಕಿರಣವೇ ಅದಕ್ಕೆ ಆಹಾರ. ಹೌದು. ಅಂತಹ ಸೂರ್ಯನನ್ನು ನಾವು ನಮ್ಮ ದೇಹಕ್ಕೆ ನಮ್ಮ ಮನೆಗೆ ನಾವು ಒದಗಿಸ್ಕೊಳ್ಳಿಲ್ಲ ಅಂದರೆ ಸಂತೋಷವಾಗಿರೋಕ್ಕಾಗಿದೆಯಾ ಅಂತ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಇದು ತಂದೆ ತಾಯಿ ಮಾಡುವಂತಹ ಮದುವೆ ಆಗಿರ್ತಕ್ಕಂಥವ್ರು ಮಾಡ್ಕೊಂಡು ಬಂದಿರತಕ್ಕಂಥ ತಪ್ಪು. ಪ್ರತಿದಿನ ನಮಸ್ಕಾರ ಸೂರ್ಯ ನಮಸ್ಕಾರ ಇಲ್ಲ, ಪ್ರತಿದಿನ ಜೊತೆಯಲ್ಲಿ ಪೂಜೆ ಇಲ್ಲ. ಅಂದ ಮೇಲೆ ಹುಟ್ಟೋ ಮಗು ನಿಮ್ಮದಲ್ಲ, ಹುಟ್ಟುವ ಮಗು ನಿಮ್ಮ ಸ್ವಂತದ್ದಲ್ಲ. ಅಂದರೆ ನನ್ನ ಮಗ ನನ್ನ ಮಗಳು ಅಂತ ಹೆಸರಿಡ್ತೀರ, ನಿಮ್ಮ ಮಾತೇ ಕೇಳಲ್ಲ ಅದು. ಯಾಕೆ? ಸುಳ್ಳು. ದೇವರ ಹತ್ರ ಪ್ರಮಾಣ ಮಾಡಿ ಮದುವೆ ಮಾಡಿಕೊಂಡರು ನೀವು ಸೂರ್ಯ ನಮಸ್ಕಾರನೇ ಮಾಡಲಿಲ್ಲ ಅಂದರೆ ನಿಮ್ಗೆ ಹುಟ್ಟೋ ಮಗು ನಿಮ್ಮ ಮಾತನ್ನು ಸುಳ್ಳು ಮಾಡುತ್ತೆ, ನಿಮ್ಮನ್ನು ಸುಳ್ಳು ಮಾಡುತ್ತೆ, ನೀವು ಹೇಳೋದನ್ನ ಕೇಳಲ್ಲ, ನಿಮ್ಮ ಇಷ್ಟಂಗೆ ನಡ್ಕೊಳ್ಳಲ್ಲ. ಆಯ್ತಲ್ಲ ಪನಿಷ್ಮೆಂಟು? ಆಯಿತು ಆಯಿತು. ಯಾರು ಮಾಡ್ಕೊಂಡಿರೋ ತಪ್ಪು? ಅವರೇ, ಪೋಷಕರೇ ಮಾಡ್ಕೊಂಡಿರೋದು. ತಂದೆ ತಾಯೇ ಮಾಡಿ ಮಕ್ಕಳನ್ನ ಈ ಮಟ್ಟಕ್ಕೆ ತಂದು. ಇನ್ನು ಎರಡನೇ ವಿಷಯಕ್ಕೆ, ಗೊತ್ತಿಲ್ಲಪ್ಪ ಆಗೋಯ್ತು ಏನೋ ಎಡ್ಡ ಬಿಡಿ ಮಾಡ್ಕೊಂಬಿಟ್ಟು ನಾವು ಮದುವೆ ಮಾಡ್ಕೊಂಬಿಟ್ಟು ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ ಅಂತ ಅಂತಾರೆ. ಹೌದು, ಹೇಳ್ತಾರೆ. ಈಗ ಮಗು ಹುಟ್ಟಿದ ಮೇಲಾದರೂ ಕೊನೆಗೆ ಅದಕ್ಕೆ ಸೂರ್ಯನ ನಮಸ್ಕಾರವನ್ನು ನಾವು ಮಾಡಲಿಲ್ಲ, ಮಗುಗಾರು ಹೇಳ್ಕೊಡ್ಬೇಕು ಅಂತ ಮಾಡಬೇಕಲ್ಲ? ಹೌದು, ಮಾಡಬೇಕು. ಈಗ ಇಲ್ಲಿ ಪ್ರಕೃತಿದತ್ತವಾಗಿರ್ತಕ್ಕಂತಹ ಸೂರ್ಯನಿಗೆ ನಮಸ್ಕಾರ ಮಾಡೋದು, ಸೂರ್ಯನಿಗೆ ಪೂಜೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಆದರೆ ನಮ್ಮ ದೇಹವನ್ನು ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂತಹ ರೀತಿಯಲ್ಲಿ ದೊಡ್ಡವರು ಮಾಡ್ತಾ ಇದ್ದಾರಾ, ಮಕ್ಕಳಿಗೆ ಮಾಡಿಸ್ತಾ ಇದ್ದಾರಾ? ಎರಡೂ ಇಲ್ಲ. ಹಾಗಾದರೆ ನಮ್ಮ ದೇಹವನ್ನು ಸೂರ್ಯನಿಗೆ ಹೇಗೆ ನಾವು ಪರಿವರ್ತನೆಯನ್ನು ಮಾಡ್ಕೋಬೇಕು? ಒಂದು ವಿಚಾರಕ್ಕೆ ಬರೋದೇ ಆದರೆ, ನಮ್ಮ ಕಾಲು ದೇವಾಲಯದ ಕಂಬ. ನಮ್ಮ ದೇಹವನ್ನು ದೇವಾಲಯಕ್ಕೆ ಹೋಲಿಕೆ ಮಾಡೋದು ಹೌದಾ ಅಲ್ಲಮ್ಮ? ಮಾಡಿದ್ದಾರೆ ಗುರುಗಳೇ. ಹೇಳ್ತಾ ಇದ್ದೀವಿ, ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ನಾವು ಮಾತ್ರ ಮಾಡಿಲ್ಲ. ದೇಹ ದೇವಾಲಯ. ನಮ್ಮ ಕುತ್ತಿಗೆ ಗೋಪುರ. ಗೋಪುರದ ಮೇಲೇನಿರಬೇಕು? ಗೋಪುರದ ಮೇಲೇನಿರುತ್ತಮ್ಮ? ಕಲಶ ಇರುತ್ತೆ ಗುರುಗಳೇ. ಹಬ್ಬ ಬದುಕೊಂಡೆ, ಸತ್ತು ಗೊತ್ತಾಯ್ತಲ್ಲ ಕನ್ನಡ ಮೀಡಿಯಂ ಅಂತ. ಗೋಪುರದ ಮೇಲೆ ಕಳಶ ಇರುತ್ತೆ. ಈಗ ನಮಗೆ ಗೋಪುರ ಯಾವುದು? ತಲೆ. ಹೌದು. ಕಳಶ ಎಲ್ಲಿ? ಮತ್ತೆ ನಮ್ಮ ಕಳಶ ಇರಬೇಕಲ್ಲ, ದೇವಸ್ಥಾನದಲ್ಲಿ ಕಳಶ ಇದೆ. ಈಗ ನಮ್ಮ ದೇಹಕ್ಕೂ ಕೂಡ ಕಳಶ ಇರಬೇಕಲ್ಲ? ಎಲ್ಲಿದೆ ಮತ್ತೆ? ಇಲ್ವಲ್ಲ? ಇಲ್ಲ ಗುರುಗಳೇ. ಬೇಕಾ ಬೇಡ ಅಂತೀಯ? ಬೇಕು ಗುರುಗಳೇ. ಮತ್ತೆ ಹೇಗೆ ಅದನ್ನು ತಿಳ್ಕೊಬೇಕು ನಾವು. ಇದಕ್ಕೆ ಜ್ಞಾನ ಅಂತೀವಿ. ನಮ್ಮ ದೇಹವನ್ನು ಹೇಗೆ ಬೇಕಾಗಿ ಬಳಸೋದಕ್ಕೆ ಕಲ್ತಿದ್ದಾಗ ಇದಕ್ಕೆ ಜ್ಞಾನ ಅಂತೀವಿ. ಹಾಗಾದರೆ ಕಳಶ ಎಲ್ಲಿ ಇರಬೇಕಿತ್ತಲ್ಲ ಅಂದರೆ, ನೇರವಾಗಿ ಎರಡು ಕಾಲನ್ನು ಜೋಡಿಸಿ ನೇರವಾಗಿ ನಿಂತುಕೊಂಡು ಎರಡೂ ಕೈಗಳನ್ನು ತಲೆಯ ಮೇಲೆ ಎತ್ತು ನಮಸ್ಕಾರ ಮಾಡಿದಾಗ ಕಳಶ ಬಂತಾ ಇಲ್ವಾ? ಬಂತು ಗುರುಗಳೇ. ಈಗ ಇದನ್ನು ಮಾಡ್ತಾ ಇದ್ದಾರಾ? ಇಲ್ಲ ಗುರುಗಳೇ. ನೀವು ಊಟ, ಬೆಳೆ, ಮಳೆ, ಮನೆ, ಭೂಮಿ ಎಲ್ಲವನ್ನೂ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸೂರ್ಯನಿಗೆ ಭಗವಂತ ಕೊಟ್ಟಿರುವ ಈ ದೇಹವನ್ನು ಆ ಭಗವಂತನಿಗೆ ಒಂದು ನಮಸ್ಕಾರ ಮಾಡ್ತಕ್ಕಂಥ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರವನ್ನು ಮಾಡ್ತಕ್ಕಂಥವರು ದಂಪತಿಗಳು ಇದ್ದಾರಾ? ಇಲ್ಲ ಗುರುಗಳೇ. ಇಲ್ಲ. ಹಾಗಿದ್ದ ಮೇಲೆ ನಿಮ್ಗೆ ಆರೋಗ್ಯ, ನೆಮ್ಮದಿ, ಅಭಿವೃದ್ಧಿ ಎಲ್ಲಿಗೆ ಬರಬೇಕು? ಎಲ್ಲ ರೀತಿಯ ಕಾಯಿಲೆಗಳಲ್ಲಿ ದೊಡ್ಡ ಕಾಯಿಲೆ ಯಾವುದು ಅಂತ ಇಲ್ಲಿ ಬರುತ್ತೆ. ಕಾಯಿಲೆಗಳಲ್ಲಿ ದೊಡ್ಡ ಕಾಯಿಲೆ ಯಾವುದು ಅಂದರೆ, ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ಕಾಯಿಲೆಗಳಿಗಿನ್ನ ದೊಡ್ಡ ಕಾಯಿಲೆ ಯಾವುದು ಅಂದರೆ ದುರಾಭ್ಯಾಸ. ಯಾರಿಗಿಲ್ಲ ಅಮ್ಮ? ಎಲ್ರಿಗೂ ಇದೆ ಗುರುಗಳೇ. ಅದಕ್ಕೆ ಕೆಟ್ಟ ಕಾಯಿಲೆ ಯಾವುದು? ಇದು ಸೈನ್ಸ್ಗೂ ಕೂಡ ಚಾಲೆಂಜು, ವೈಜ್ಞಾನಿಕವಾಗಿಯೂ ಕೂಡ ಸವಾಲಾಗಿರ್ತಕ್ಕಂಥ ಪ್ರಶ್ನೆ. ಮನುಷ್ಯನ ದುರಭ್ಯಾಸಕ್ಕೆ ಯಾವ ಕಾರಣಕ್ಕೂ ಸೈನ್ಸಿಂದ ಏನಾದ್ರು ರಿಪೇರಿ ಆಗತ್ತಾ? ಆಗಿಲ್ಲ, ಆಗೋದು ಇಲ್ಲ, ಸಾಧ್ಯವೂ ಇಲ್ಲ. ಸೈನ್ಸ್ಗೆ ಸವಾಲ್ ಯಾವುದು? ಮಗುವಿನ ದುರಭ್ಯಾಸ. ದೊಡ್ಡವ್ರಿಗಿಲ್ವಾ? ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ.
ಈ ದುರಭ್ಯಾಸಕ್ಕೆ ನಮ್ಮ ಸೈನ್ಸ್ನೇನಾದ್ರು ಬಳಸೋಕ್ಕೆ ಯಾರು ಹುಟ್ಟಿದಾರಾ? ಸಾಧ್ಯನೇ ಇಲ್ಲ. ಹಾಗಿರಬೇಕಾದ್ರೆ ನಮ್ಮ ಬದುಕಿನ ಕತೆ ಏನು? ಕರೆ ಇದೆಯಾ? ಹೌದು ಗುರುಗಳೇ. ರೇಖಾ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರೇಖಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ತಮ್ಮ ನಕ್ಷತ್ರ ತಿಳಿಸಿ. ತಮ್ಮ ನಕ್ಷತ್ರ ತಿಳಿಸಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ ನಮ್ಮ ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಕೇಳಿಸ್ತಾ ಇದೆಯಮ್ಮ? ಹಾ ಹಲೋ, ಹಲೋ ಕೇಳಿಸ್ತಾ ಇಲ್ವಾ? ಅಷ್ಟೇ. ಹಲೋ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಹಾ ಕೇಳ್ತಾ ಇದೆ. ದಯವಿಟ್ಟು ನೆಟ್ವರ್ಕ್ ಸರಿ ಇರುವಂತ ಜಾಗದಿಂದ ಮಾತನಾಡಿ. ಹಲೋ ಹಾ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಹೇಳಮ್ಮ, ಯಾರು? ಸ್ವಾತಿ ನಕ್ಷತ್ರ. ನಾನೇ ಗುರುಗಳೇ. ಎಷ್ಟು ವಯಸ್ಸು ನಿನಗೆ? ನನಗೆ 44 ಗುರುಗಳೇ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದ್ವೆ ಆಗಿ 26 ವರ್ಷ ಗುರುಗಳೇ. ಏನು ಕೇಳಬೇಕಿತ್ತಮ್ಮ? ಅದೇ ನಮ್ದೊಂದು ಸೈಟ್ ಇದೆ ಗುರುಗಳೇ, 20-30 ಹಾ. ಬೆಂಗಳೂರಲ್ಲೇ. ಹಾ. ಸೂರ್ಯನ ಫೇಸಿಗೆ ಇದೆ ಗುರುಗಳೇ. ಹಾಂ, ಅದೇ ಮನೆ ಕಟ್ಟಬೇಕು ಅನ್ಕೊಳ್ತೀವಿ, ಆಗಲ್ಲ. ನಮ್ಮ ಮನೆ ದೇವ್ರು ಕೇಳಿದ್ವಿ, ಅಪ್ಪಣೇನು ಅದೇ ಲೇಟ್ ಆಗಿ ಕೊಟ್ರು ದೇವ್ರು. ನಾವು ಮಾಡೋಣ ಅನ್ಕೊಳ್ತೀವಿ, ಯಾಕೋ ಹಿಂದಿಂದೇನೆ ಹೋಗ್ತೈತೆ ಗುರುಗಳೇ. ಅದಕ್ಕೆ ಮಾಡೋಣ ಬೇಡವೋ ಏನೋ ಅಂತ ಈ ನವೆಂಬರ್ ಮಾಡೋಣ ಅನ್ಕೊಂಡಿದೀವಿ ಗುರುಗಳೇ. ನಿಮ್ಮ ಹತ್ರನೇ ಬರ್ತೀವಿ ಗುರುಗಳೇ. ಅಲ್ಲ, ದೇವ್ರ ಹತ್ರ ಕೇಳ್ಬಿಟ್ಟು ಮನೆ ಕಟ್ಟೋದು, ಮದುವೆ ಮಾಡೋದು, ಇದೆಲ್ಲ ನಂಬಿಕೆ. ಗುರುಗಳೇ ಅಲ್ಲ ಗುರುಗಳೇ, ಕೇಳಿದ್ವಿ ಒಂದ್ ಮಾತು, ದೇವ್ರು ಮನೆ ದೇವ್ರು ಕೇಳೋಣ ಅಂತ ಹೋದ್ವಿ. ಎಷ್ಟೊತ್ತಾದ್ರೂ ಅಪ್ಪಣೆ ಕೊಡ್ಲಿಲ್ಲ. ಅದು ಕೇಳಿ ಆಗ್ಲೇ 4-5 ವರ್ಷ ಆಯ್ತು. ನಾವು ಸುಮ್ನಾದ್ವಿ, ಹೋಗೋಣ ಸ್ವಯ ಪೂಜೆ ಮಾಡೋಣ ಅಂತೀವಿ, ಹಂಗೆ ಸುಮ್ನಾಗ್ತಿದ್ವಿ ಗುರುಗಳೇ, ಕೇಳೋಣ ಅಂತ. ಓಕೆ ಅಮ್ಮ, ಈಗ ನಿನಗೆ ಯಾಕೋ ಹಿಂದೆ ಆಗ್ತಾ ಇದೆ. ಆಯ್ತು 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 ಆಯ್ತು. ಈಗ ನಿನಗೆ ತುಂಬ ಮೈ ಆಯಾಸವಾಗಿರುತ್ತೆ, ಬೇಜಾರು. ಅಲೋ, ಹಾ, ಗುರುಗಳೇ. ಕೇಳಿಸ್ತಿದ್ಯಮ್ಮ? ಹಾ ಕೇಳಿಸ್ತದೆ ಗುರು. ನನಗೆ ಮೈ ತುಂಬ ಆಯಾಸ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ ಅಂತಕ್ಕಂಥದ್ದು ವಿಚಾರ ನಿನಗೆ ದಿನದಲ್ಲಿ ಎಷ್ಟು ಸಲ ಅನ್ಕೋತೀಯಾ? ಏನ್ ಗುರುಗಳೇ? ಆಯಾಸ ಇದೆ, ನನಗೆ ಆಗ್ತಾ ಇಲ್ಲ, ತುಂಬ ಬೇಜಾರಾಗತ್ತೆ, ದೇಹ ಎಲ್ಲ ಒಂಥರ ಆಗತ್ತೆ ಅನ್ನೋದು ಎಷ್ಟು ಸಲ ಅನ್ಕೋತೀಯ ಅಂದೆ? ಕೇಳಿಸ್ತಾ? ಹಲೋ ನಾನೇನು ಮಾಡೋಕ್ಕಾಗಲ್ಲ ತಾಯಿ. ಹಲೋ ಹಲೋ ಇಲ್ಲ ಗುರುಗಳೇ, ಹೇಳಿ ಗುರುಗಳೇ. ನಿನಗೆ ದೇಹದಲ್ಲಿ ಆಯಾಸ ಅಂದರೆ ಗೊತ್ತಾ? ಹಾ ಗುರುಗಳೇ. ನನಗೆ ಆಯಾಸ ಇದೆ ಅಂತ ಬೇಜಾರಾಗತ್ತೆ ಅಂತಕ್ಕಂಥದ್ದು ಗೊತ್ತಾ? ಹಾ ಗುರುಗಳೇ. ಈಗ ಇದು ಆಯಾಸ ಇರಬಾರ್ದಲ್ವಾ? ಅಂದ್ರೆ ಗುರುಗಳೇ ಎಲ್ಲಾ ಟೈಮಲ್ಲಿ ಹಂಗಿರಲ್ಲ ಗುರುಗಳೇ, ಒಂದೊಂದ್ಸತಿ ಹಂಗ ಅನ್ಸುತ್ತೆ ಗುರುಗಳೇ. ಹಾಂ, ಒಂದೊಂದು ಸಲನೇ ಯಾಕೆ ಆಗಬೇಕು ಅಲ್ವಾ? ಅಂದ್ರೆ ಆರೋಗ್ಯನೂ ಸರಿ ಇಲ್ಲ ಗುರುಗಳೇ. ಈಗಾಗಲೇ ಒಂದ್ 3 ತಿಂಗಳಾಯ್ತು, ಇದೇನೋ ಗಂಟು ತರ ಆಗಿ ಅದೊಂದಕ್ಕೆ ಒಂದ್ 3 ತಿಂಗಳು ಸಖತ್ತು ಶ್ರಮ ಪಟ್ಬಿಟ್ಟೆ ಗುರುಗಳೇ. ಈಗ ಹುಷಾರಾಗಿದ್ದೀನಿ. ಓಕೆ. ಈಗ ನೀನು ಸ್ನಾನ ಮಾಡ್ತಕ್ಕಂಥದ್ದು ದಿನ ಅಭ್ಯಾಸ ಇದೆಯಾ? ಹಾ ಗುರುಗಳೇ ಇದೆ. ಎಷ್ಟೊತ್ತಿಗೆ? ಒಂದ್ 6:30 ಒಳಗಡೆ ಮುಗಿಸ್ತೀನಿ ಗುರುಗಳೇ. ಸ್ನಾನ 7 ಕಲಶೊಳಗೆ ಪೂಜೆ ಮುಗಿಸ್ತೀನಿ ಗುರುಗಳೇ. ಯಾವುದು ಮನೆ ದೇವರು ನಿಮ್ಮದು? ಅದೇ ಆಂಜನೇಯ ಸ್ವಾಮಿ ಗುರುಗಳೇ, ಜೋಡಿ ಆಂಜನೇಯ ಸ್ವಾಮಿ. ಅದ್ಯಾವುದು? ಆಂಜನೇಯ. ಹ್ಞೂ ಗುರುಗಳೇ, ನಮ್ಮ ಮಾವನವ್ರ ಮನೆ ದೇವ್ರು ಅದೇನೆ. ಹೆಣ್ಣು ದೇವ್ರು ಯಾವುದು? ಹೆಣ್ಣು ದೇವ್ರು ಬಂದು ಲಕ್ಷ್ಮೀ ದೇವಿ ಗುರುಗಳೇ. ಜೋಡಿ ಆಂಜನೇಯ ಇದೇ ಜೀವನದಲ್ಲಿ ಮೊದಲು ಕೇಳಿದ್ದು ನಾನು. ಒಂದು ಆಂಜನೇಯನೇ ಕಷ್ಟ, ಜೋಡಿ ಆಂಜನೇಯ. ಜೋಡಿ ಅಪ್ಪ ಮಗ ಅಂತ ಅಂತಾರೆ ಗುರುಗಳೇ. ಮನೇಲಿ ಫೋಟೋ ಇಟ್ಟಿದ್ದೀರಾ? ಹಾ ಗುರುಗಳೇ, ರಾಮದೇವ್ರನ್ನು ಭಜನೆ ಮಾಡ್ತಾರ. ಆಂಜನೇಯ ಸ್ವಾಮಿ ಇದೆ ಮನೇಲಿ, ಮಂತ್ರಾಲಯದಿಂದ ತಂದಿದ್ದು. ಎಷ್ಟು ವರ್ಷ ಆಯ್ತು ಫೋಟೋ ತಂದು? ಫೋಟೋ ತಂದು ಒಂದ 3 ವರ್ಷ ಆಗಿರ್ಬೋದು ಗುರುಗಳೇ. ಶ್ರೀರಾಮನ ಫೋಟೋನು ಇದೆಯಾ? ರಾಮದೇವ್ರು ನಿಂತಿದ್ದಾರೆ, ಇವರು ಭಜನೆ ಮಾಡ್ತಿದ್ದಾರೆ. ದೊಡ್ಡದಾಗಿದೆ ಆಂಜನೇಯ ಸ್ವಾಮಿ, ರಾಮದೇವ್ರು ಚಿಕ್ಕದಾಗಿದೆ ಗುರುಗಳೇ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ನಮ್ಮ ಮನೆಯವ್ರ ಆಫೀಸ್ ಕೆಲಸ ಮಾಡ್ತಾರೆ ಗುರುಗಳೇ. ಬೆಳಿಗ್ಗೆ ಅವ್ರು ಎಷ್ಟೊತ್ತು ಸ್ನಾನ ಮಾಡ್ತಾರೆ? ಅವ್ರು ವಾಕ್ ಮುಗಿಸ್ಕೊಂಡು ಬಂದ್ ಮಾಡ್ತಾರೆ ಗುರುಗಳೇ. ನಾನಾದ್ಮೇಲೆ ಅವ್ರು ನೆಕ್ಸ್ಟ್ ಮಾಡ್ತಾರೆ. ಎಷ್ಟೊತ್ಕಮ್ಮ? 7 ಗಂಟೆಗೆ ಮಾಡ್ತಾರೆ ಗುರುಗಳೇ ಅವರು. ಓಕೆ. ನೀವು ಜೊತೆಯಲ್ಲಿ ಕೂತ್ಕೊಂಡು ಯಾವತ್ತಾರು ಪೂಜೆ ಮಾಡಿದ್ದೀರಾ? ಅದೇ ಒಂದೊಂದ್ ದಿನ ಸಿಗ್ತಾರೆ ಗುರುಗಳೇ, ಅವ್ರ ಕೈಲಿ ಹಚ್ಚಿಸ್ತೀನಿ ದೀಪ. ಒಂದೊಂದ್ ದಿನ ಅವ್ರು ಮಾಡಲ್ಲ, ನಾನ್ ಫಸ್ಟ್ ಮಾಡಿಸ್ತೀನಿ, ಆಮೇಲೆ ಅವ್ರು ಬಂದು ಕೈ ಮುಗಿತಾರೆ ಗುರುಗಳೇ. ದೀಪ ಹಚ್ಚೋದು ಯಾರು, ಯಜಮಾನ್ರ ನೀನಾ? ಅವರು ಅದೇ ಶನಿವಾರ ಅವ್ರು ಹಚ್ತಾರೆ ಗುರುಗಳೇ, ಶುಕ್ರವಾರ ಸೋಮವಾರ ಗುರುವಾರ ನಾನ್ ಮಾಡ್ತೀನಿ ಗುರುಗಳೇ. ಗಂಡಸರು ದೀಪ ಹಚ್ಬೋದಾ? ಅದೇ ಶನಿವಾರ ಮಾತ್ರ. ಅಮ್ಮ ಒಂದ್ ನಿಮಿಷ, ಶನಿವಾರ ಸಕ್ಕ ಕೇಳ್ತಾ, ಗಂಡಸರು ದೀಪ ಹಚ್ಬಹುದಾ? ಹಚ್ಚಂಗಿಲ್ವಾ ಗುರುಗಳೇ? ಹಾ. ದೀಪ ಲಕ್ಷ್ಮಿ ಅಂತಾರ, ಏನಂತಾರೆ? ದೀಪ ಲಕ್ಷ್ಮಿ ಗುರುಗಳೇ. ಮತ್ತೆ ನಿಮ್ಮ ಯಜಮಾನು ಲಕ್ಷ್ಮಿನಾ? ಅಲ್ಲ ಗುರುಗಳೇ. ಮತ್ತೆ ಹೆಂಗ ಹಚ್ಚಕ್ ಕೊಟ್ಟೆ?
ಯಾಕೆ ಮಾತು ಹೇಳಿದೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ಹಾ ಗುರುಗಳೇ. ದೇವ್ರು ಬಂದು ನಿಮಗೆ ಮನೆ ಕಟ್ಟಬೇಡ ಅಂತ ಹೇಳೋಂಗೆ ದೇವ್ರಿದ್ರೆ ನಮ್ಗೆ ಯಾಕಮ್ಮ ಪ್ರಪಂಚದಲ್ಲಿ ಇಷ್ಟು ಕಷ್ಟಪಡಬೇಕು? ಇದೆಲ್ಲ ನಂಬ್ಕೊಂಡು ಕೂತಿದ್ರಲ್ಲ ಮಹಾತಾಯಿ. ದೇವರು ಅಪ್ಪಣೆ ಕೊಡಬೇಕಂತೆ. ಅದು ಎಲ್ಲಿ ಕೊಡುತ್ತೆ? ದೇವ್ರು ಎಲ್ಲಿ ಬರುತ್ತೆ ಅಪ್ಪಣೆ ಕೊಡೋಕ್ಕೆ? ದೇವ್ರು ಎಲ್ಲಿದೆ ಒಂದಾಗಿ? ಹೂ ಬೀಳುತ್ತೆ ಗುರುಗಳೇ. ಅಮ್ಮ ದಯವಿಟ್ಟು ಹಿಂಗೆಲ್ಲ ಮಾಡಿಕೊಂಡು ಮನೆಗಳನ್ನ ಜೀವಮಾನ ಎಲ್ಲ ಹಾಳು ಮಾಡ್ಕತ್ತೀರಾ. ಸರಿ ಗುರುಗಳೇ. ದೇವರು ಬಂದು ಹೂ ಕೊಡೋದೇ ಆದರೆ ಜನ ಯಾಕಮ್ಮ ಕಷ್ಟ ಬೀಳಬೇಕು? ನೀನು ಬೆಳಗ್ಗೆ ಎದ್ದು ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂತಹ ಒಂದು ಕ್ರಮ, ಗಂಡ ಹೆಂಡತಿ ಜೊತೆಯಲ್ಲಿ ಕೂತ್ಕೊಂಡು ಮನದೇವರು ಯಾವುದು ಅಂತ ತಿಳ್ಕೊಳ್ಳದೆ ಆಂಜನೇಯನ ಮನೇಲಿ ಇಟ್ಕೊಂಡು ಆಂಜನೇಯನ ಮನೆಯಲ್ಲಿ ಇಟ್ಕೋಬಹುದಾ ಅಂತ ಮೊದಲು ತಿಳ್ಕೊತಾಯಿ ಮಹಾತಾಯಿ. ಗುರುಗಳೇ. ಹೊರಗಡೆ ಆಗ್ತಕ್ಕಂಥ ಹೆಂಗಸರು ಮನೆಯಲ್ಲಿ ಓಡಾಡ್ತಿರಲ್ಲ, ಅದು ಹೆಂಗೆ ಆಂಜನೇಯ ಇಟ್ಕೋತೀರಾ ಮನೆಯಲ್ಲಿ ನೀವು? ಸರಿನಾ ಇದು? ಸರಿಯೇನಮ್ಮ? ಅದೇ ಗುರುಗಳೇ, ಇರ್ಲಿಲ್ಲ. ವರ್ಷಕ್ಕೊಂದ್ಸತಿ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ಶ್ರಾವಣದಲ್ಲಿ. ಆದ್ರೆ ಫೋಟೋ ಇರ್ಲಿಲ್ಲ. ಈಗ ಮಂತ್ರಾಲಯಕ್ಕೆ ಹೋದಾಗ ತಂದ್ಬಿಟ್ಟ. ಸರಿನಮ್ಮ ತಾಯಿ, ಸರಿ. ಶ್ರೀರಾಮನ ಫೋಟೋ ಮನೆಯಲ್ಲಿ ಇಡುವುದು ಸರಿನಾ? ನಂಬರ್ 1. ಆಂಜನೇಯನ ಫೋಟೋ ಮನೇಲಿ ಇಡೋದು ಸರಿನಾ? ನಂಬರ್ 2. ಇನ್ನೊಂದು ವಿಷಯ ಕೇಳ್ತೀನಿ, ನೀನು ರಜಾ ಆದಾಗ ಅಡುಗೆ ಮಾಡ್ತೀಯಾ ಇಲ್ವಾ? ಅಡುಗೆ ಮಾಡ್ತೀನಿ ಗುರುಗಳೇ. ಈ ಸರಿನಾ ಇದು? ಮೊದಲೇ ಮನೆ ಗಬ್ಬೆದೋಗಿದೆ. ಯಾವ ಹೆಣ್ಣು ಹೊರಗಡೆ ಆದಂಥ ಹೆಣ್ಣು ಅಡುಗೆ ಮನೆ ಹೋದರೆ ಮನೆಗೆ ವಂಶಕ್ಕೆ ದೊಡ್ಡ ಶಾಪ. ನಿಮ್ಮ ಯಜಮಾನರು 3 ದಿನ ಮನೇಲಿರ ಕೇಳು. ಸರಿ ಗುರುಗಳೇ. ಪ್ರೀತಿಯಿಂದ ಹೇಳು, ಆರ್ಡರ್ ಮಾಡಬೇಡ. ಇಲ್ಲ ಮಾಡ್ತಾರೆ ಗುರುಗಳೇ, ಹಂಗೇನು ಮಾಡ. ಮತ್ತು ಯಾಕೆ ನೀನು ಪರದಾಡ್ತಿದ್ಯಾ ರಜಾ ಆದಾಗ? ಇದೆಲ್ಲ ಶಿಸ್ತನ್ನು ಕಲ್ತ್ಕೊ ಫಸ್ಟು. 20-30 ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ನೀನು ಪೂರ್ವಕಾರ ಇರಲಿ ಉತ್ತರಕಾರ ಇರಲಿ, ನೀವೆಲ್ಲ ನಿಯಮವನ್ನು ಫಸ್ಟು ನೀವು ಆಂಜನೇಯನ ಮಾಡಬೇಕು. ಸರಿ, ದೇವರು ಸರಿ. ಆದರೆ ಮನೆಯಲ್ಲಿ ಇಡಬೇಕಾ ಬೇಡವಾ? ನಂಬರ್ 1. ನಂಬರ್ 2, ನಿಮ್ಮ ಪ್ರತಿದಿನದ ವಿಚಾರ ಏನು? 2ನೇದು, ಸ್ವಾತಿ ನಕ್ಷತ್ರಕ್ಕೆ ನೀನು ಹುಟ್ಟಿದೀಯಾ? ಈ ಸ್ವಾತಿ ನಕ್ಷತ್ರ ಹುಟ್ಟಿದವರು ಮನೆ ಕಟ್ಟಬಹುದಾ ಇಲ್ವಾ ಅಂತ ಫಸ್ಟು ಡಿಸೈಡ್ ಆಗಬೇಕು. ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ ನೀವು ಮಕ್ಕಳು ಸೇರಿ? 4 ಜನ ಗುರುಗಳು. 4 ಜನದ ನಕ್ಷತ್ರಗಳನ್ನು ಮೊದಲು ತೀರ್ಮಾನ ಮಾಡಬೇಕು. 4 ನಕ್ಷತ್ರಕ್ಕೆ ಮನೆ ಕಟ್ಟಕ್ಕೆ ಎಷ್ಟು ನಕ್ಷತ್ರ ಹೊಂದಾಣಿಕೆ ಆಗತ್ತೆ, ಎಷ್ಟು ಜನಕ್ಕೆ ವಾಸ ಮಾಡೋಕ್ಕೆ ಮನೆ ಕಟ್ಟಕ್ಕೆ ಯೋಗ್ಯತೆ ಇದೆ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಗಳು. ಇದು ದೇವರೆಲ್ಲ ಬಂದು ಹೇಳುತ್ತಾ ನಿನಗೆ ಈ ನಕ್ಷತ್ರ ಬೇಡ ಈ ನಕ್ಷತ್ರ ಬೇಕು ಅಂತ ದೇವ್ರು ಹೇಳುತ್ತೇನಮ್ಮ? ಇಲ್ಲ ಗುರುಗಳೇ. ದಯವಿಟ್ಟು ಸ್ವಲ್ಪ ಬದಲಾವಣೆ ಆಗಿಮ್ಮ. ದೇವ್ರ ಹತ್ರ ಹೂ ಕೇಳೋದು, ದೇವ್ರನ್ನ ನಂಬೋದು ಸರಿನೇ ಹೊರತು ಹೂ ಕೇಳೋದು, ಪ್ರಶ್ನೆ ಕೇಳೋದು, ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂತ ನಂಬ್ಕೊಂಡಿರೋದು, ಇದೆಲ್ಲವೂ ಕೂಡ ನಿಜಕ್ಕೂ ಹೇಳ್ತೀನಿ, ದಯವಿಟ್ಟು ಇದೆಲ್ಲ ಹಿಂದೆ ಬೀಳಬೇಡಿ. ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಎಷ್ಟೋ ಸಲ ಈ ಥರ ಮದುವೆಗಳು ಮಾಡಿ ಮದುವೆ ಮುರಿದೋಗಿದೆ, ಜೀವನ ಹಾಳಾಗಿದೆ, ಆಮೇಲೆ ದೇವ್ರನ್ನ ಬೈತೀರಾ. ಅದಕ್ಕೆ ಬೇಡ ಅನ್ನೇ ಹೊರತು ದೇವರನ್ನು ಯಾವ ಕಾರಣಕ್ಕೂ ಕೇಳೋದು ನಂಬೋದು ಬೇಡ ಅಲ್ಲ. ಆದರೆ ಅಪ್ಪಣೆ ಕೇಳ್ತೀವಿ ಅನ್ನೋದಿದೆಯಲ್ಲ, ಈ ದುರಭ್ಯಾಸ ದಯವಿಟ್ಟು ಬೇಡ. ದೇವರನ್ನು ನಾವು ದೇವರಾಗಬೇಕು, ನಮ್ಮ ದೇಹದಲ್ಲಿ ದೇವರಿರಬೇಕು ಅನ್ನೋ ಸತ್ಯವನ್ನು ತಿಳ್ಕೊಳ್ಳಿ. ಆಮೇಲೆ ಮನೆ ಕಟ್ಟೋದೋ ಬೇಡವಾ ಅಂತ ಡಿಸೈಡ್ ಮಾಡಿ. ಎಲ್ಲೋ ಶಾಸ್ತ್ರಕ್ಕೆ ಆಗ್ಬಿಟ್ಟು ಮತ್ತೆ ಹೂ ಕೇಳಿಬಿಟ್ಟು ಮನೆಗೆ ಕೈ ಹಾಕಕ್ಕೆ ಹೋಗಬೇಡಿ. ತಿಳ್ಕೊಂಡು ಮಾಡಿ ತಾಯಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಲಕ್ಷ್ಮಿ ಅಂತ ಹೇಳಿ ಮೈಸೂರಿಂದ. ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು ಸರ್. ಅವರ ನಕ್ಷತ್ರ ತಿಳಿಸಿ. ಅವ್ರದ್ದು ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳಿಗೆ. ನಾರಾಯಣ ಹೇಳಿ, ಯಾರ್ದು ಪುಷ್ಯ? ನಮಸ್ತೆ, ಯಾರ್ದು ಪುಷ್ಯ ನಕ್ಷತ್ರ? ನಮ್ಮ ಮಗಂದು ಗುರುಗಳೇ. ಎಷ್ಟು ವಯಸ್ಸು? ಅವನಿಗೆ ಒಂದು 28-29 ವರ್ಷ. 28-29. ನಿನ್ಗೆ ಡೌಟ್ ಅಲ್ಲಮ್ಮ? 28 ತುಂಬಿ 29 ನಡೀತಾ ಇದೆ. ಏನು ಮಾಡ್ತಿದ್ದಾನೆ ಅವನು? ಈಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಗುರುಜಿ. ನೀವೆಲ್ಲಿದ್ದೀರಾ? ಆರೋಗ್ಯ ಸರಿ ಇಲ್ಲ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಅವನದು ಆರೋಗ್ಯ ಸರಿ ಇರಲಿಲ್ಲ ಅವಾಗ. ಆಮೇಲೆ ಇದು ಕಂಪ್ನಿ, ಒಂದ್ ಕಂಪ್ನಿ ಬಿಟ್ರೆ ಇನ್ನೊಂದ್ ಕಂಪ್ನಿ ಇರ್ತಾನೆ, ಇನ್ನೊಂದ್ ಕಂಪ್ನಿ ಬಿಟ್ರೆ ಸರಿಯಾಗಿ ಕೆಲಸನೂ ಇಲ್ಲ. ಈ ತರ ಆಗಿದೆ ಗುರುಗಳೇ. ಈಗ ಅವನ ಬಗ್ಗೆ ಬೇಕಾ? ಅದಕ್ಕೆ ಆರೋಗ್ಯ ಅದು ಎರಡೂ ಬೇಕು ಗುರುಗಳೇ. ಗಡ್ಡ ಬಿಟ್ಟಿದ್ದಾನಲ್ವಾ? ಗಡ್ಡ ಅವನು ಇಲ್ಲ ಗುರುಗಳೇ, ಗಡ್ಡ ಏನು ಬಿಡ. ಅಲ್ಲ, ಯಾವಾಗಲೂ ಗಡ್ಡ ಬಿಟ್ಟಿಲ್ವಾ ಅಂತ? ಯಾವಾಗಲೂ ಗಡ್ಡ ಬಿಟ್ಟಿಲ್ವೇನಮ್ಮ? ಶೋಗೆ, ಫ್ಯಾನ್ಸಿಗೆ? ಇಲ್ಲ ಇಲ್ಲ, ಯಾವಾಗಲೂ ಬಿಟ್ಟಿಲ್ಲ. ಓಕೆ, ಈಗ ನಿಮ್ಮ ಮಗ ಆರೋಗ್ಯ ಸರಿ ಇಲ್ಲ ಅನ್ನೋದು ಪ್ರಶ್ನೆ. ಹೌದು ಹೌದು. ಅವನು, ನೀವು ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ನಮ್ಮ ಯಜಮಾನ್ರು ರಿಟೈರ್ಡ್ ಆಗಿದ್ದಾರೆ ಗುರುಗಳೇ. ಏನು ಮಾಡ್ತಿದ್ರು? ಅವರು
ಅದೇ ಇದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು. ಎಷ್ಟು ವರ್ಷ ಆಯಿತು ನಿಮ್ಮ ಮನೆ ಕಟ್ಟಿ? ನಾವು ಬಾಡಿಗೆ ಮನೇಲಿರೋದು ಗುರುಗಳೇ. ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಆಗ್ಲೇ 3-4 ವರ್ಷದಿಂದ ಇದೀವಿ ಗುರುಗಳೇ. ಓಕೆ. ನಿಮ್ಮ ಯಜಮಾನರಿಗೆ ಇದೆಲ್ಲ ನಂಬಿಕೆ ಇದೆಯಾ? ಮಕ್ಕಳ ಬಗ್ಗೆ ತಿಳ್ಕೋಬೇಕು, ಗಂಡ ಹೆಂಡತಿ ಬಗ್ಗೆ ತಿಳ್ಕೋಬೇಕು, ನಂಬಿಕೆ ಇದೆ ಗುರುಗಳೇ, ನಂಬಿಕೆ ಇದೆ. ಇಲ್ಲಿವರೆಗೆ ಎಲ್ಲರೂ ಹೋಗಿ ಕೇಳಿ ತಿಳ್ಕೊಂಡ್ರಾ? ಎಲ್ಲೂ ಕೇಳಕ್ಕೆ ಅಂದ್ರೆ ಗುರುಗಳೇ ಸರಿಯಾಗಿ ಯಾರು ಹೇಳೋರಿಲ್ಲ ಗುರುಗಳೇ. ಸರಿಯಾಗಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರಿಯಾಗಿ? ಸರಿಯಾಗಿ ಅಂತ ಅಂದ್ರೆ ಬರೀ ಏನಂದ್ರೆ ಜ್ಯೋತಿಷಿಗಳ ಹತ್ರ ಹೋದ್ರೆ ಒಂದಿಬ್ರ ಹತ್ರ ಹೋದ್ವಿ, ಏನಿಲ್ಲ ಇದು ಚೆನ್ನಾಗಿದೆ, ಏಪ್ರಿಲ್ ಆದ್ಮೇಲೆ ಚೆನ್ನಾಗಿ ನಡೆಯುತ್ತೆ, ಮೇ ಆದ್ಮೇಲೆ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಕೇಳೋದ್ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ಗುರುಗಳೇ, ಹಾಗಾಗಿ ನೋಡೋಣ ಕೇಳೋಣ ಅಂದ್ರೆ ಇದ್ ಮಾಡಿದ್ದು ಗುರುಗಳೇ. ನಿಮ್ಮ ಮನೇಲಿ ಸತ್ತವ್ರ ಫೋಟೋ ಯಾವ್ದು ಇಟ್ಟಿದ್ದೀರಾ? ಸತ್ತೋರ್ ಫೋಟೋ ನಮ್ಮ ಮನೇಲಿ ಯಾರ್ದು ಇಟ್ಟಿಲ್ಲ ಗುರುಗಳೇ. ನಮ್ಮ ಅತ್ತೆ ಮಾವ, ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕ ಮಾವನ್ಗೆ ಮನೆಯವರೇನೆ ಶ್ರಾದ್ದ ಮಾಡ್ತಾ ಇದ್ದಿದ್ದು. ಈಗ್ಲೂ ಮಾಡೋದು ಹಂಗೇನೆ ಅವರು. ಮನೆ ಒಳಗಡೆ ಎಡೆ ಹಾಕೋದು? ಮನೇಲಿ ಎಡೆ ಇಡೋದು ಗುರುಗಳೇ. ಸರಿ, ಆ ಎಡೆ ಹಿಡಿದುವಾಗ ಯಾವ ಫೋಟೋ ಇಡ್ತೀರಾ? ನಮ್ಮ ಅತ್ತೆ ಮಾವಂದು, ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವಂದು. ಎಷ್ಟು ಫೋಟೋ ಒಟ್ಟು? 2 ಫೋಟೋ ಗುರುಗಳೇ ಅಷ್ಟೇನೆ. ಅವತ್ತು ಮಾತ್ರ ಇಟ್ಬಿಟ್ಟು ಒಳಗಡೆ ಎತ್ತಿಟ್ಬಿಡ್ತೀರಾ? ಎತ್ತಿಟ್ಬಿಡ್ತೀವಿ ಗುರುಗಳೇ. ನೀವು ಒಂದು ತಿಳ್ಕೋಬೇಕು, ಪುಷ್ಯ ನಕ್ಷತ್ರಕ್ಕೆ ನಿಮ್ಮ ಮಗ ಬಂದಿದ್ದಾನೆ ಅಂತಂದ್ರೆ ಅವನಿಗೆ ನಕ್ಷತ್ರಕ್ಕೆ ಏನು ಹೇಳುತ್ತೆ ಅಂದರೆ ಅಲೆಮಾರಿ ಜೀವನ ಅಂತ ಹೇಳುತ್ತೆ. ಅಪ್ಪ ಬೇಡ, ಅಮ್ಮ ಬೇಡ, ಮನೆ ಬೇಡ, ಸಂಪಾದನೆ ಬೇಡ, ಏನು ಬೇಡ, ಸುಮ್ಮನೆ ಎಲ್ಲೋ ಕೂತಿರ್ತಾನೆ, ಯಾವಾಗಲೂ ತಿಂತಾನೆ, ಯಾವಾಗಲೂ ಬರ್ತಾನೆ, ಯಾವಾಗಲೂ ಹೇಳ್ತಾನೆ, ಇತ್ತಾನೆ ನಡೀತಾ ಇರೋದು ಅವನು. ಹೌದು ಹೌದು ಗುರುಗಳೇ, ಸತ್ಯ ಇದು. ತಪ್ಪ್ಯಾರ್ದು? ನಮ್ದೇ ತಪ್ಪು ಗುರುಗಳೇ. ಯಾವ್ದು ತಪ್ಪು ಅಂತ ಹೇಳಿ ನೋಡೋಣ. ಏನಾಯ್ತು ಇಲ್ಲಿವರೆಗೂ ನಾನು ಕೇಳಿದ್ದಕ್ಕೆ? ಯಾವ ತಪ್ಪು ಅಂತ ಅಂದ್ರೆ ಯಾವುದು ಕೇಳಿಸ್ಕೊಮ್ಮ, ಯಾರು ಫೋಟೋ ಇಟ್ಟು ಎಡೆ ಹಾಕ್ತಾರೆ ಅವ್ರ ಮನೇಲಿ ಹುಟ್ಟೋ ಮಕ್ಕಳ ಕತೆ ಹಿಂಗಿರುತ್ತೆ. ಹೌದಾ ಗುರುಗಳೇ? ಈಗ ತಪ್ಪ್ಯಾರ್ದು? ನಮ್ದೇ ತಪ್ಪು ಗುರುಗಳೇ. ಆಮೇಲೆ ಹೇಳಿಲ್ವಲ್ಲ ನೀವು, ನಮ್ಮ ಅತ್ತೆ ಮಾವ ಅದನ್ನೇ ಮಾಡ್ತಿರು, ನಮ್ಮ ಅಪ್ಪ ಅಮ್ಮ ಅದನ್ನೇ ಮಾಡ್ತಿರು, ಅದನ್ನೇ ಮಾಡ್ತಾ ಇವಿ ಅಂತ ಹೇಳಿಲ್ವಲ್ಲ? ಅದೇನೆ ಗುರುಗಳೇ. ಇನ್ನು ಮೇಲೆ ನಿಮ್ಮ ಮಗನನ್ನ ಮದುವೆ ಪ್ರಶ್ನೆ, ಆರೋಗ್ಯದ ಪ್ರಶ್ನೆ, ಸಂಪಾದನೆ ಪ್ರಶ್ನೆ ಎಲ್ಲವೂ 0. ನೀವು ಕುತ್ಕೊಂಡು ಅಳಬೇಕು, ದೇವ್ರ ಹತ್ರ ಹೋಗ್ಬಿಟ್ಟು ಕೇಳಬೇಕು ಯಾಕೆ ಹಿಂಗಾಯಿತು ಅಂತ. ಆ ಪದ್ಧತಿಗಿನ್ನ ಮೊದಲು ನಾವು ಎಡೆ ಇಡ್ತಕ್ಕಂಥ ಸಂಪ್ರದಾಯ ಸರಿನಾ ತಪ್ಪಾ ತಿಳ್ಕೊಳ್ಳಿ. ಅಂದರೆ ಎಡೆ ಇಡಲೇಬಾರ್ದು ಅಂತಲ್ಲ, ಇಡಕ್ಕೆ ಮುಂಚೆ ಏನು ಮಾಡಬೇಕು, ಆಮೇಲೆ ಎಡೆ ಯಾವಾಗ ಇಡಬೇಕು, ಇಟ್ಟರೆ ಅದರ ಕ್ರಮದಲ್ಲಿ ಏನು ಅಡುಗೆ ಮಾಡಬೇಕವತ್ತು, ಇದೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಅಕೌಂಟು, ನಿಮ್ಮ ಮಗನ ಅಕೌಂಟು ಎಲ್ಲವೂ ಓಪನ್ ಆಗತ್ತೆ. ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಯೋಚನೆ ಮಾಡ್ತಾ ಕುತ್ಕೋಬೇಡಿ. ಇನ್ನು ಮುಂದೆ ಮದುವೆ ವಿಚಾರದ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ನೀವು ರೆಡಿ ಮಾಡಲಿಲ್ಲ ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಮ್ಮ. ಒಳ್ಳೇದಾಗಲಿ ಗುರುಗಳೇ. ಆಗಲೇ ನೀವೊಂದು ಮಾತು ಹೇಳ್ತಾ ಇದ್ರಿ, ಮನುಷ್ಯನಿಗೆ ಇರುವಂಥ ಕೆಟ್ಟ ಒಂದು ಕಾಯಿಲೆ ಅಂತಂದರೆ ಆತನ ದುರಭ್ಯಾಸ. ಇದನ್ನು ತಿದ್ದಿ ಸರಿ ಮಾಡೋದಕ್ಕೆ ಯಾವ ಕಾಲೇಜಿನಲ್ಲೂ, ಯಾವ ಶಾಲೆಯಲ್ಲೂ, ಯಾವ ಸೈನ್ಸ್ನಿಂದನೂ ಆಗಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ಮುಂದುವರಿಸ್ಬೋದಾ? ಈಗ ಈ ದುರಭ್ಯಾಸಗಳನ್ನು ದೂರ ಮಾಡುವುದಕ್ಕೆ, ದೂರವಾಗುವುದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಅದೇ ಸಂತೋಷ. ಅಬ್ಬಾ, ನನಗಿದ್ದ ಕೆಟ್ಟ ಅಭ್ಯಾಸಗಳೆಲ್ಲ ಸ್ವಲ್ಪ ದೂರ ಆಯ್ತಪ್ಪ. ಹೌದು ಅಲ್ವಾ? ಹೌದು. ಆಗಿರಬೇಕಾದ್ರೆ ಆ ಸಂತೋಷವನ್ನು ಅನುಭವಿಸುವಂಥ ಮನೆ ಇದೆಯಾ ಪ್ರಪಂಚದಲ್ಲಿ ಅಂತ ಏನಾರು ಅನ್ನೋದಾದರೆ, ಈಗ ಆ ಚಿತ್ರವನ್ನು ಸ್ವಲ್ಪ ಕಣ್ಣಾರ ನೋಡ್ಕೊಂಡು ಬಿಟ್ಟರೆ, ಕುಟುಂಬದಲ್ಲಿ ಸಂತೋಷ ಭರಿಸುವ ಮನೆ ಅಂದರೆ ಸ್ವಲ್ಪ ಗಮನಿಸ್ಕೋಬೇಕು. ಸುತ್ತ ಇರ್ತಕ್ಕಂಥ ಜಾಗ ಎಷ್ಟು ವಿಶಾಲವಾಗಿ ಒಂದೇ ಅಳತೆಯಲ್ಲಿ ಬಿಟ್ಟಿರ್ತಕ್ಕಂಥ ವಿಚಾರ ಯಾರಿಗಾರು ಗೊತ್ತು ಮನೆಯನ್ನು ಕಟ್ತಾ ಇದ್ದಾರಾ? ಮತ್ತು ಎರಡನೇ ವಿಷಯ, ಮೆಟ್ಲು ಹಾಕಿದ್ದಾರೆ ಮನೆ ಒಳಗಡೆ, ಆ ಮೆಟ್ಲು ಹೊರಗಡೆ ಬಂದಿದೆಯಾ ನೋಡಿ, ಎಲ್ಲಿ ಸೇರಿದೆ ಮೆಟ್ಲು, ಮತ್ತು ಸುತ್ತ ಇರತಕ್ಕಂಥ ಮೂಲೆಗಳನ್ನು ಚೆನ್ನಾಗಿ ಗಮನಿಸಿ. ಎಷ್ಟು ವಿಶಾಲವಾಗಿ ಮೂಲೆಯನ್ನು ಬಿಟ್ಟಿರ್ತಕ್ಕಂಥದ್ದು ಮನೆ. ಇದು ದುರಭ್ಯಾಸಗಳಾಗಿರ್ತಕ್ಕಂತಹ ಒಂದು ವಿಚಾರವನ್ನು, ಸಂತೋಷಭರಿತವಾದ ಮನೆ ಯಾವುದು, ಧರ್ಮಕ್ಕೆ ಹತ್ತಿರವಾದ ಮನೆ ಯಾವುದು ಅಂದರೆ ಸುತ್ತ ಈ ರೀತಿ ಜಾಗ ಬಿಟ್ಟಿರಬೇಕು. ಮೂಲೆಗಳು ನೋಡಮ್ಮ ಯಾವ ರೀತಿ ಪೀಸ್ ಕಟಿಂಗ್ ಹೆಂಗಿದೆ. ಹೌದು ಗುರುಗಳೇ. ಈ ರೀತಿಯಾಗಿ ಕಟಿಂಗ್ ಬರ್ತಕ್ಕಂತಹ ಕಾಂಪೌಂಡನ್ನು ಯಾವ ಮಟ್ಟಕ್ಕೆ ನಾವು ರೂಪಿಸ್ಕೋಬೇಕು, ಇದಕ್ಕೆ ಏನು ಅರ್ಥ ಇದೆ, ಇದನ್ನು ನಾವು ಫಸ್ಟ್ ತಿಳ್ಕೋಬೇಕು. 3 ಜನ ಕೂತ್ಕೊಳ್ಳೋ ಆಟೋದಲ್ಲಿ 5 ಜನ ಕೂತ್ಕೊಳ್ಳೋ ಥರ ಮನೆ ಕಟ್ಬಿಟ್ಟು, ಒಬ್ರಿಗೊಬ್ರು ಒತ್ತರಿಸ್ಕೊಂಡಂಗೆ ಒಂದು ಮನೆ ಹತ್ರ ಗ್ಯಾಪ್ ಇಲ್ಲದೆ ಕಟ್ಬಿಟ್ಟು, ಮನೆ ಸುತ್ತ ಜಾಗ ಈ ರೀತಿಯೇ ಬಿಡಬೇಕು, ಇಷ್ಟು ಕ್ರಮದಲ್ಲೇ ಬಿಡಬೇಕು ಅಂತ ಯಾಕೆ ತಿಳ್ಕೊತಾ ಇಲ್ಲ?
ಅನ್ನೋದನ್ನು ಈ ಪ್ರಶ್ನಾರ್ಥಕವಾಗಿರ್ತಕ್ಕಂತಹ ವಿಚಾರವನ್ನು ಪ್ರತಿಯೊಬ್ಬರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಮನೆ ಅಂತಕ್ಕಂಥದ್ದು ಎಲ್ಲರೂ ಮನೆಯಲ್ಲಿರ್ತಕ್ಕಂಥ ಮನೆಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆಯನ್ನು ಹೇಳ್ತಾರೆ. ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಮಗನ ಬಗ್ಗೆ, ಮಗಳ ಬಗ್ಗೆ, ಅಳಿಯನ ಬಗ್ಗೆ, ಸೊಸೆ ಬಗ್ಗೆ, ಈ ಥರನೇ ಕಾಲ ಕಳೀತಕ್ಕಂಥ ಮನೆಗಳು ಕಟ್ಟಿದ್ದೀವಿ ಹೊರ್ತು ಸಂತೋಷವಾಗಿ ನಾನು ಹೇಳಿದ್ಮೇಲೆ ನಮ್ಮ ಮನೇಲಿ ಯಾರು ತಟಕ್ ಪಿಟಕ್ ಅನ್ನಲ್ಲಪ್ಪ, ಎಲ್ಲ ಒಪ್ಕೋತಾರೆ, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಭಯ ಬಿಟ್ಟಿದ್ದೀವಿ ಅನ್ನೋತಕ್ಕಂಥ ಮನೆ ಕಟ್ಟಬೇಕು. ಇದು ಧರ್ಮಕ್ಕೆ ಹತ್ತಿರವಾದ ಮನೆಯಾಗಿದೆ. ಈ ಥರದಲ್ಲಿ ಸೈಟ್ ಎಷ್ಟಿದೆ, ನಾವು ಈ ಥರ ಎಲ್ಲ ಸುತ್ತ ಮನೆ, ಈಗ ಎಮ್ಮ ಕೇಳ್ತು 20-30. ಈಗ ಹೆಂಗೋ ಮನೆ ಕಟ್ಟೋ ಬದಲು ಶ್ರೀಮಂತಿಕೆಯಾಗಿ ಸುಖವಾಗಿರೋಕ್ಕೆ ಮನೆ ಕಟ್ತೀವಿ ಅಂತ ನಾವು ತಿಳ್ಕೊಬೇಕು ಅಲ್ವಾ? ಹಾಗಿರಬೇಕಾದ್ರೆ ನೀವು ಇಷ್ಟಗಲ ಕಡ್ಡಿ ಪಟ್ಟಣದಾಗಲ ಸೈಟ್ ತಗೊಂಡ್ಬಿಟ್ಟು ನಾನು ಚೆನ್ನಾಗಿ ಮನೆ ಕಟ್ತೀನಿ, ಮನೆ ಯಾವಾಗ ಕಟ್ತೀನಿ, ದೇವ್ರ ಹತ್ರ ಹೂ ಕೇಳಿದೆ, ತಡವಾಗಿ ಹೂ ಕೊಡ್ತು, ಈ ಥರ ಎಲ್ಲ ಅಭ್ಯಾಸಗಳಿಂದ ಮನೆ ಕಟ್ಟಿದ್ರೆ ಸಾಲ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ಮನೆ ಬೇಕಾ ಅಂತ ಸ್ವಲ್ಪ ಯೋಚನೆ ಮಾಡೋಣ. ಈಗ ಈ ರೀತಿಯಾಗಿ ಮನೆಯನ್ನು ಸುತ್ತ ಜಾಗ ಬಿಡೋ ಉದ್ದೇಶ ಏನು ಅಂತ ಈಗ ಮುಂದೆ ವಿವರಣೆ ಮಾಡ್ತಾ ಹೇಳ್ತೀನಿ. ಏನಿದು ಅಂದರೆ, ಈಗ ನಮಗೆ ಕರ್ಮಭೂಮಿ, ಧರ್ಮಭೂಮಿ ಅಂತ ಎರಡಿದೆ. ಕರ್ಮಭೂಮಿ ಯಾವುದು, ಧರ್ಮಭೂಮಿ ಯಾವುದು ಅಂತ ಸ್ವಲ್ಪ ನಮಗೆ ಯೋಚನೆ ಬರುತ್ತೆ. ಅದ್ಯಾವುದಪ್ಪ ಕರ್ಮ? ಯಾಕೆನೋ ಬೇಜಾರಾದಾಗ ಹೇಳ್ತೀವಲ್ಲ, ಏನು ನನ್ನ ಕರ್ಮನೋ ಅಂತ. ಅದು ಆ ಭೂಮಿಯಿಂದ ಕರ್ಮ ಪ್ರತಿದಿನ ಬರ್ತಾ ಇರ್ತಕ್ಕಂಥ ಭೂಮಿಯಾಗಿರುತ್ತೆ. ಯಾವುದೇ ಭೂಮಿ, ಶ್ರೀಮಂತರು ತಗೊಳ್ಳಿ, ಬಡವರು ತಗೊಳ್ಳಿ, 80x80 ಸೈಟ್ ತಗೊಳ್ಳಿ, 120 ಅಡಿ ಸೈಟ್ ತಗೊಳ್ಳಿ, 15 ಅಡಿ ಸೈಟ್ ತಗೊಳ್ಳಿ, ಅದು ಕರ್ಮ ಭೂಮಿಯೇ ಆಗಿರುತ್ತೆ, ಆಗಿದೆ. ಅದನ್ನು ಹೇಳೋಣ. ಕರ್ಮಭೂಮಿ ಅಂತ ಹೆಂಗೆ ಹೇಳ್ತೀರ ಗುರುಗಳೇ ನೀವು ಅದು ಅಂತ. ಅದನ್ನೇನು ಮಾಡಬೇಕು ನಾವು? ದೈವಭೂಮಿಯನ್ನಾಗಿ ಪರಿವರ್ತನೆ ಮಾಡಬೇಕು. ಹೌದು. ಈ ದೈವ ಭೂಮಿಯನ್ನಾಗಿ ಪರಿವರ್ತನೆ ಮಾಡೋದು ಹೇಗೆ ಅಂತಕ್ಕಂಥ ವಿಚಾರ ಹೇಳೋಣ. ಈಗ ಕರೆ ಇದೆಯಾ? ಹೌದು ಗುರುಗಳೇ. ಅಮೃತ ಅಂತ ಹೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಅಮೃತ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ತಮ್ಮ ನಕ್ಷತ್ರ ತಿಳಿಸಿ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಮೇಷ ಲಗ್ನ. ಗುರುಗಳಿದ್ದಾರೆ. ಹಲೋ. ಹರಿ ಓಂ ಗುರುಗಳೇ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ನನ್ನ ಬಗ್ಗೆ ಕೇಳಬೇಕಿತ್ತು. ಆರೋಗ್ಯ. ನಿನ್ನ ಬಗ್ಗೆ ಅಂದರೆ ಎಷ್ಟು ವಯಸ್ಸು? 18 ಸರ್. ಏನು ಮಾಡ್ತಿದ್ಯಾ? ಮನೆಯಲ್ಲಿದ್ದೀನಿ ಗುರುಗಳೇ. ಏನು ಓದಿದ್ಯಾ? ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ ಗುರುಗಳೇ. ಯಾಕೆ ಅಷ್ಟಕ್ಕೆ ನಿಲ್ಲಿಸ್ದೆ? ಅದು ಆರಾಮಿರ್ಲಿಲ್ಲ ಗುರುಗಳೇ, ಅದಕ್ಕಾಗಿ ಮನೆಗೆ ಬಂದ್ಬಿಟ್ಟೆ. ಕಾಲೇಜ್ ಇರಲಿಲ್ಲ. ಆರಾಮಿರಲಿಲ್ಲ ಅಂತ ನಿಲ್ಲಿಸ್ದಾ? ಹಾ ಗುರುಗಳೇ. ಈಗ ಯಾಕೆ ಆರಾಮಿ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ? ನೀನು ಎಲ್ಲೂ ಕೇಳಲಿಲ್ವಾ? ಇಲ್ಲ ಗುರುಗಳೇ. ಯಾಕೆ? ತಿಳ್ಕೋಬೇಕಂತ. ಸರಿಮಾ, ಈಗ ಇಲ್ಲ ಆಯಿತು, ಕರೆ ಸಿಗುತ್ತೆ ಅಂತ ಗ್ಯಾರಂಟಿ ಏನು? ಅಲ್ಲ, ನಾನು ಯಾಕೆ ನನ್ನ ಜೀವನ ಹಿಂಗೆ ಆಗ್ತಾ ಇದೆ, ಬ್ರೇಕ್ ಆಯಿತು, ತಪ್ಪು ಅಂತ ಅನ್ನಿಸ್ತಿಲ್ವ ನಿಮಗೆ? ಇಲ್ಲ ಗುರುಗಳೇ, ಅನ್ನಿಸ್ಲಿಲ್ಲ ಥರ. ಮತ್ತೆ ಸಮಸ್ಯೆ ಅಂತ ಗೊತ್ತಾಗಿಲ್ವ ಇನ್ನೂ ನಿಂಗೆ? ಇಲ್ಲ ಗುರುಗಳೇ. ಮತ್ತೆ ಏನಕ್ಕೆ ಕರೆ ಮಾಡಿದೆ? ಇವತ್ತು ತಿಳ್ಕೊಳ್ಳೋಣ ಅಂತ ಮಾಡಿ. ಏನು ತಿಳ್ಕೊತೀಯಾ? ನಿನ್ಗೇನು ಸಮಸ್ಯೆ ಇಲ್ವಲ್ಲ, ಏನು ತಿಳ್ಕೊತೀಯಾ? ಅದೇ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು. ಅಲ್ಲಮ್ಮ, ಅದೇನು ಓದಿದ್ಯಮ್ಮ? PUC. ನೀನು ಕನ್ನಡನೇ ಅರ್ಥ ಆಗಲ್ವಲ್ಲ ತಾಯಿ. ನಾನು ಹೇಳಿದ್ರೆ ಮತ್ತೆ ತಿರುಗಿಸಿ ಹೇಳ್ತೀಯ ಏನೂ ಇಲ್ಲ ಏನೂ ಇಲ್ಲ ಅಂತ. ಈಗ ನೋಡಿದ್ರೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತೀಯ. ಹಾಂ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ ನೀನು? ಅದು ಕನ್ನಡ ಅರ್ಥ ಆಗಲ್ಲ ಪಾಪ, ಏನು ಮಾಡೋದು? ನಾನು ಕನ್ನಡ, ನೀನು ಇಂಗ್ಲೀಷು. ಓಕೆ, ವಿಷಯಕ್ಕೆ ಬರೋಣ. ಆರಾಮಿಲ್ಲ ಅಂದರೆ ಏನು ಅಂತ ನಿನಗೆ? ದೇಹದಲ್ಲಿ ಬೇಜಾರ, ನೋವ, ಯೋಚನೆನಾ, ನಿದ್ದೆ ಬರಲ್ವಾ? ಅಮ್ಮ, ಬೇಜಾರಾಗೋದು ಆ ಥರ ಆಗ್ತಿತ್ತು ಗುರುಗಳೇ. ಓಕೆ, ನಿಮ್ಮ ಅಪ್ಪ ಏನು ಕೆಲಸ ಮಾಡೋದು? ಅಪ್ಪ ಟ್ರ್ಯಾಕ್ಟರ್ ಹೊಡಿತಾರೆ ಗುರುಗಳೇ. ಟ್ರ್ಯಾಕ್ಟ್ರಾ? ಹಾ ಗುರುಗಳೇ. ಎಷ್ಟು ವರ್ಷದಿಂದ? ಇವಾಗ ಒಂದು 15 ವರ್ಷಲಿದ್ದ ಹೊಡಿತಾರೆ ಗುರುಗಳೇ. ಅಂದರೆ ನೀನು ಹುಟ್ಟಕ್ಕೆ ಮುಂಚೆಯಿಂದನೂ ಮಾಡ್ತಾ ಇದ್ದಾರಾ? ಹಾ ಗುರುಗಳೇ. ಓಕೆ, ನಿಮ್ಮಪ್ಪ ಯಾವಾಗಾರು ಅಕಸ್ಮಾತು ಹಾವು ಕಟ್ಟಾಗೋಯ್ತು, ಸಿಕ್ಕಾಕೊಂಡ್ಬಿಡ್ತು, ಗುರುಗಳೇ ನೋಡಿದ್ದಾರೆ. ಅದನ್ನು ಫಸ್ಟ್ ತಿಳ್ಕೊ. ಅದಕ್ಕೆ ನಿನಗೆ ದೇಹ ಎಲ್ಲ ಹೆಂಗಾಗತ್ತೆ ಅಂದರೆ, ಅಯ್ಯೋ ಹಿಡ್ಕೊಂಡು ಒಂದು ಕಡೆಯಿಂದ ಯಾರಾದ್ರೂ ದಬಾಯಿಸಿ ಹಿಡ್ಕೊಂಡ್ರೆ ಎಷ್ಟೋ ನೋವು ಫ್ರೀ ಆಗುತ್ತೇನೋ, ಆ ರೀತಿ ವೇದನೆಯನ್ನು ಪಡ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಜ್ಯೇಷ್ಠ ನಕ್ಷತ್ರ ಇದು ಯಾಕೆ ಈ ಥರ ಬರುತ್ತೆ ಅಂದರೆ, ಅಮ್ಮ ಬೇಜಾರು ಮಾಡ್ಕೊಬೇಡ, ಪ್ರಶ್ನೆ ಕೇಳ್ತೀನಿ. ನಿನಗೆ ಲೂಸ್ ಮೋಷನ್ ಆಗ್ತಕ್ಕಂಥದ್ದು ಜಾಸ್ತಿ ಅಂತ ಗೊತ್ತಾಗಿದೆಯಾ? ಇಲ್ಲ ಗುರುಗಳೇ, ವಾರದಲ್ಲಿ ಒಂದು 2 ಟೈಮ್ 3 ಟೈಮ್ ಹೋಗ್ತೀನಿ ಗುರುಗಳೇ. ನಾನು ಅದನ್ನು ಕೇಳ್ತಾ ಇಲ್ಲ. ಮೋಷನ್ ಹೋಗ್ತಾ ಇರ್ತಕ್ಕಂಥ ಒಂದ್ಸಲ ಟೈಟ್ ಮೋಷನ್ ಆಗುತ್ತೆ, ಒಂದ್ಸಲ ಲೂಸ್ ಮೋಷನ್ ಆಗುತ್ತೆ. ಇದ್ರ ಎರಡರಲ್ಲಿ ಯಾವ ಜಾಸ್ತಿ? ಲೂಸ್ ಮೋಷನ್ ಒಂದೊಂದು ಟೈಮ್ ಆಗುತ್ತೆ ಗುರುಗಳೇ.
ಈಗ ಅದೇ ನಿನ್ನ ಫೌಂಡೇಶನ್, ಇಡೀ ನಿನ್ನ ದೇಹದ ಹಣೆ ಬರ ಅದರಲ್ಲಿದೆ. ನಮ್ಮ ಜನ ಒಂದು ಅನ್ಕೋತಾರೆ, ಅದು ಯಾಕೋ ಲೂಸ್ ಮೋಷನ್, ಹೊಟ್ಟೆ ಕ್ಲೀನ್ ಆಯ್ತು ಸುಮ್ಮನಿರು, ಏನಮ್ಮ ಲೂಸ್ ಮೋಷನ್ ಆಯ್ತು ಹೊಟ್ಟೆ ಕ್ಲೀನ್ ಆಯ್ತು ಸುಮ್ಮನಿರು. ಎಂಥ ಬುದ್ಧಿವಂತರು ನಮ್ಮ ದೇಶ ತುಂಬ ಇರೋದು. ಟೈಟ್ ಮೋಷನ್ ಆಗತ್ತೆ, ಚೆನ್ನಾಗಿ ನೀರು ಕುಡಿದಿಲ್ಲ ಬಿಡು, ಹೌದು, ಎರಡೇ ಡಿಸೈಡ್. ಟೈಟ್ ಮೋಷನ್ಗೆ ನೀರು ಕುಡ್ದಿಲ್ಲ, ಲೂಸ್ ಮೋಷನ್ಗೆ ಹೊಟ್ಟೆ ಕ್ಲೀನ್ ಆಯ್ತದೆ. ಅವರವರೇ ಡಾಕ್ಟ್ರುಗಳು. ಹೌದು. ಕಾರಣ ಇದನ್ನು ಯಾಕೆ ಕೇಳಬೇಕಾಗತ್ತೆ ಅಂದರೆ, ಇವರ ಜೀರ್ಣದ ಪ್ರಕ್ರಿಯೆ ಪೂರ್ತಿ ಕೆಟ್ಟಿರುತ್ತೆ ಜ್ಯೇಷ್ಠ ನಕ್ಷತ್ರಕ್ಕೆ. ಕಾರಣ ಏನಂದರೆ, ಹಾವಿಗೆ ಖುಷಿಯಾಗಿ ಹೊಡೆದಿರ್ತಾರೆ, ಅದೆಲ್ಲೆಲ್ಲಿ ಹೊಡೆದಿರ್ತಾರೆ ಅಲ್ಲಿ ಇವ್ರ ಕರಳಲ್ಲಿ ಅಲ್ಲಿ ಬ್ರೇಕ್ ಆಗುತ್ತೆ. ತಲೆ ಮೇಲೆ ಹೊಡೆದಿದ್ರೆ ತಲೆ ಯಾವಾಗಲೂ ಅರ್ಧ ತಲೆನೋವು. ಅಮ್ಮ, ಹಾವು ಹೇಗೆ ಹೋಗುತ್ತೆ ಅದರ ಭಾಗಗಳನ್ನ ಗುರುತಿಸರೆ ಮನುಷ್ಯನ ದೇಹ ಹಾಗೇ ನೋವು ಅನುಭವಿಸ್ಬೇಕಾಗತ್ತೆ. ಸುಮ್ಮನೆ ಹೊಡಿತಾರೆ, ಸಿಕ್ಕುತ್ತಾ ಹೊಡಿತಾರೆ. ಅದು ಅಕಸ್ಮಾತ್ ಹೊಡೆದ ಹೇಟಿಗೆ ರಕ್ತ ಏನಾದ್ರು ಚೆಲ್ಲಿದರೆ ಅವ್ರ ಹೊಟ್ಟೆಲಿ ಹುಟ್ಟೋ ಮಗು ಆಕ್ಸಿಡೆಂಟ್ ಆಗಿ ಅದೇ ಥರ ರಕ್ತ ಚಿಮ್ಮಿ ಸಾಯುತ್ತೆ. ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಹೊಡೆದು ಬಿಸಾಕ್ಬಿಡೋದು ಆ ಕಡೆ ತಗೊಂಡೋಗಿ. ಮನೆಗೆ ಬಂದ್ರೆ ಏನು ಮಾಡೋ ಸಮಯ ಅಂದರೆ, ಈಗ ಇವಳು ಇದನ್ನೇ ಅನುಭವಿಸ್ತಾ ಇರೋದು. ಇವಳಿಗೆ ಆರೋಗ್ಯ, ಮದುವೆ, ಕೆಲಸ, ಅಭಿವೃದ್ಧಿ, ನೆಮ್ಮದಿ ಏನೂ ಸಿಕ್ಕಿಲ್ಲ. ಇವಳಿಗೇನು ಅರ್ಥನೇ ಆಗ್ತಾ ಇಲ್ಲ, ನಾನು ಏನು ಕೊಡ್ದೆ ಈ ಭೂಮಿ ಮೇಲೆ ಅಂತ. ಅಮ್ಮ, ನಾನು ಹೇಳಿದ ಅರ್ಥ ಆಗ್ತಾ ಇದೆ ನಿಮಗೆ? ಗುರುಗಳೇ, ಅರ್ಥ ಆಗ್ತಿದೆ. ಅಳುಬೇಡ, ಯೋಚನೆ ಮಾಡಬೇಡ, ಭಯ ಬೇಡ. ನಿಮ್ಮ ಅಪ್ಪನ ಕೂರಿಸ್ಕೊಂಡು ದಯವಿಟ್ಟು ಕೇಳು. ಗುರುಗಳಿಗೆ ಹಿಂಗೆ ಹೇಳಿದೆ, ನೀನು ಹೊಡೆದಿದೆಯಾ, ಎಷ್ಟು ಹೊಡೆದಿದೆಯಾ ಗೊತ್ತಿಲ್ಲದೆ ಹೊಡೆದಿದೆಯಾ, ಎಷ್ಟು ಕಟ್ಟಾಗಿದೆ, ಎಷ್ಟು ಹಿಂಸೆ ಆಗಿದೆ, ಎಷ್ಟು ಮೇಲ್ ಬಿಟ್ಟಿದೆಯಾ ಗೊತ್ತಿಲ್ಲದೆ. ಇದೆಲ್ಲವೂ ಟ್ರ್ಯಾಕ್ಟರ್ ತಗೊಂಡವ್ರಿಗೆ, JCB ತಗೊಂಡವ್ರಿಗೆ ಇದೆಲ್ಲ ಕಟ್ಟಿಟ್ಟ ಬುತ್ತಿ. JCB ಬಾಳೆ ಹೊಡಿತಾರಲ್ಲಮ್ಮ ಡ್ರೈವರ್ಗಳಿಗೆ, ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಹೋಗ್ಬಿಡುತ್ತೆ, ಮೇಲೆ ಬಿಡಲೇಬೇಕಾಗತ್ತೆ. ಸೊ ಈ ಅಕಸ್ಮಾತ್ ಅನ್ನೋದೇ ನಮ್ಮ ಹಿಂದಕ್ಕೆ ಬರುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ನೀನು ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಅಪ್ಪನಿಗೆ ಫಸ್ಟು ಇದು ತಿಳ್ಕೊಳ್ಳೋಣ ನಡೀರಿ ಅಂತ ಹೇಳಿ ಕರ್ಕೊಂಡು ಬಂದರೆ ಹೇಳಿಕೊಡ್ತೀನಿ. ನಿಮ್ಮ ಅಪ್ಪನಿಗೂ ತಿಳಿಸ್ತೀನಿ, ನೀನು ತಿಳ್ಕೊ. ನಿನ್ನ ಮುಂದೆ ಎಜುಕೇಷನ್ನ, ಮದುವೆನ ಏನೋ ಒಂದಾಗಲಿ ಆರೋಗ್ಯಕ್ಕನುಸಾರವಾಗಿರ್ತಕ್ಕಂತಹ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮ ಅಪ್ಪನಿಗೆ ವಿಷಯ ತಿಳಿಸು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಮೇನಕಾ ಅಂತ ಹೇಳಿ. ಮೇನಕಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 7 ವರ್ಷ ಗುರುಗಳೇ. ಅವನು ದಪ್ಪನೇ ಆಗ್ತಾ ಇಲ್ಲ ಗುರುಗಳೇ, ತೆಳ್ಳಗೆ ಇದ್ದಾನೆ. ನಿಮ್ಮ ಹತ್ರ ಬಂದಿದ್ವಿ ನಾವು. ಅದು ವರ್ಷಕ್ಕೊಂದ್ಸರಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಪೂಜೆ ಮಾಡ್ಸಿ ಅಂತ ಹೇಳಿದ್ರಿ. ಅಲ್ಲಿ ಅವರು ವರ್ಷಾಲು ಸಪ್ತ ಸಂಸ್ಕಾರ ಅದನ್ನೆಲ್ಲ ಮಾಡಿಸ್ಬೇಡ್ರಿ, ಮಗಳಿಗೆ ಮೃತ್ಯುಂಜಯ ಹೋಮ ಒಂದೇ ಮಾಡಿಸ್ರಿ ಅಂತ ಹೇಳ್ತಾ ಇದಾರೆ ಗುರುಗಳೇ. ಅದನ್ನ ನಿಮ್ ಬಗ್ಗೆ ಕೇಳೋಣ ಅಂತ. ಅಲ್ಲಮ್ಮ, ಬಂದು ವಿಷಯ ತಿಳಿದ ಮೇಲೆ ಎಲ್ಲಿ ಮುಟ್ಟಿಸ್ಬೇಕಿತ್ತು ವಿಚಾರನ? ಗುರುಗಳೇ, ಅವರು ಕರೆನ ತಗೊಂತ ಇಲ್ಲ ಗುರುಗಳೇ, ಅದಕ್ಕಾಗಿ ಒಂದು ನಿಮಿಷ ಕೇಳಿಸ್ಕೊ. ಈಗ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂದರೆ ಯಾವಾಗ ಹೋಗಬೇಕು, ಅಲ್ಲಿ ಹೋಗಿ ಏನೇನು ಮಾಡಬೇಕು, ಎಷ್ಟು ದುಡ್ಡು ಬೇಕು ತಿಳ್ಕೊಳ್ಳದೆ ಹೆಂಗಮ್ಮ ಹೋಗ್ತೀಯಾ? ಗುರುಗಳೇ, 1 ವರ್ಷ ಮಾಡಿದೀನಿ ಗುರುಗಳೇ. ನಿಮ್ ಹತ್ರ ಹೋಗ್ ಬಂದು ದುಡ್ಡಿಂದು ಎಲ್ಲ ತಿಳ್ಕೊಂಡಿದೀನಿ. ಆದ್ರೆ 2 ವರ್ಷ ಆಯ್ತು ಗುರುಗಳೇ, ಇದು 3ನೇ ವರ್ಷ. ಅವ್ರ ಏನಂದ್ರು, ವರ್ಷಾಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಅವೆಲ್ಲ ಮಾಡಿಸ್ಬೇಡ್ರಿ, ಹುಡುಗಗೆ ಏನು ಮೃತ್ಯುಂಜಯ ಹೋಮ ಒಂದೇ ಹೇಳ್ತಿದಾರಲ್ಲ ಅದನ್ನ ಒಂದೇ ವರ್ಷಕ್ಕೊಂದ್ಸರಿ ಮಾಡಿಸಿ ಅಂತ ಹೇಳಿದಾರೆ ಗುರುಗಳು. ಒಂದು ವಿಷಯ ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಒಂದು ತಿಳ್ಕೊಮ್ಮ. ಹಲೋ, ಕೇಳಿಸ್ತದೆ ಗುರುಗಳೇ. ಈಗ ನೀನು ಮಾಡಿಸ್ತಾ ಇರ್ತಕ್ಕಂಥದ್ದು ವರ್ಷಕ್ಕೆ ಹಿರಿಯರಿಗೆ ಮಾಡಬೇಕಾದಂಥದ್ದನ್ನ ಯಾವಾಗ ಮಾಡಿದೀಯಾ? ಅದು ಅವ್ರು ಸತ್ತಿದ್ದ ತಿಥಿಗೆ ಮಾಡ್ತಿದ್ದೀನಿ ಗುರುಗಳೇ. ನಮ್ಗೆ ಯಜಮಾನ್ರು ಇಲ್ಲ, ನಮ್ಮ ಮಾವನವ್ರು ಇಲ್ಲ ಗುರುಗಳೇ. ಎಲ್ಲಿ ಮಾಡಿಸ್ತೆ? ಇಲ್ಲೇ ಹಂಪಿಯಲ್ಲಿ ಮಾಡ್ತಿದ್ದೀನಿ ಗುರುಗಳೇ. ಹಂಪಿಯಲ್ಲಿ? ಹಾ ಗುರುಗಳೇ. ಪಾಪ ಬರಕ್ಕಾಗ್ಲಿಲ್ಲ ಅಲ್ವಾ? ಹಾ ಗುರುಗಳೇ, ಆಗಿಲ್ಲ. ಇವ್ ಮಗನ್ಗೆ ವರ್ಷಕ್ಕೊಂದ್ಸರಿ ಪೂಜೆ ಆಯ್ತಲ್ಲ ಗುರುಗಳೇ, ಅದಕ್ಕಾಗಿ ಬರಕ್ ಆಗ್ತಾ ಇಲ್ಲ. ವಿಷಯ ತಿಳ್ಕೊ. ನಾಗಬಲಿ, ನಾರಾಯಣ ಬಲಿ ಎರಡಿದೆ. ಹಾ ಗುರುಗಳೇ. ಪ್ರತಿಯೊಬ್ಬರಿಗೂ ಪ್ರತಿ ವರ್ಷ ಸತ್ತವರಿಗೆ ಮಾಡ್ತಕ್ಕಂಥ ಶ್ರಾದ್ದಗಳಲ್ಲಿ ನಾರಾಯಣ ಬಲಿ ಮಾಡಿದ ನಂತರ ನಾಗಬಲಿ ಆಗಬೇಕು ಪ್ರತಿ ವರ್ಷ. ಬರೇ ಇದೊಂದೇ ಮಾಡಿದ್ರೆ ಆಗಲ್ಲ. ನೀನು ಎಲ್ಲೋ ಹಂಪಿಲ್ ಮಾಡಿದೆ, ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಹೇಳ್ತಾರೆ, ಶಾಂಕಿ ಟಾಂಕಿ ಕೆರೆಗೆ ಹೋಗಿ ಆಗ್ತೆ ಅಂತ. ಹಂಗೆ ಮಾಡಿದ್ರೆ ಹೆಂಗಮ್ಮ ಆಗತ್ತೆ?
ಒಳ್ಳೆಯದಾಗಬೇಕು ಅಂದರೆ ಏನು ಮಾಡಬೇಕು, ಎಲ್ಲೋ ಕೇಳಬೇಕು, ಅದು ಮಾಡಲೇಬೇಕು ನೀನು. ಹಿಂಗೆ ತಪ್ಪು ಮಾಡಿಕೊಂಡು ಸುಮ್ಮನೆ ಯೋಚನೆ ಮಾಡಿಕೊಂಡು ದುಡ್ಡು ಕಳ್ಕೊಂಡು ವೇಸ್ಟ್ ಮಾಡ್ಕೊಂಡು ಯಾಕೆ ಕೂತಿದ್ಯಾ ತಾಯಿ? ಕರೆಕ್ಟಾಗಿ ನೀನು ಆಫೀಸಿಗೆ ಫೋನ್ ಮಾಡಿ, ಆಫೀಸ್ಗೆ ಈ ನಂಬರಲ್ಲಿ ವಿಷಯ ತಿಳ್ಕೊಂಡು ಏನು ಮಾಡಬೇಕು ನಾವು 3 ವರ್ಷದಲ್ಲಿ, ಈಗ 2 ಆಗಿದೆ, 3ನೇ ವರ್ಷಕ್ಕೆ ಏನು ಮಾಡಬೇಕಂತ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರವನ್ನು ಬದಲಾವಣೆ ಮಾಡ್ಕೋಬೇಕು. 108 ದಿವ್ಯ ಕ್ಷೇತ್ರಗಳಲ್ಲಿ ಶ್ರಾದ್ದಗಳನ್ನು ಮಾಡ್ತಕ್ಕಂತಹ ಕ್ರಮವನ್ನು ಅನುಸರಿಸಬೇಕು. ಶ್ರೀರಂಗಪಟ್ಟಣದಲ್ಲಿ ಹೋಗಿ ಮಾಡಿಬಿಟ್ಟು ಅಂದರೆ ಮುಗಿದಾಯ್ತು. 108 ಕ್ಷೇತ್ರಗಳಲ್ಲಿ ಮಾಡ್ತಾ ಹೋಗಬೇಕು. ಹಿರಿಯರು ಬಂದು ನಾವು ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತ ಅವ್ರು ಬಂದು ಕಾಯ್ಕೊಂಡಿರಲ್ಲ ಅಲ್ಲಿ, ಅಥವಾ ಕಾಶಿಗೆ ಹೋಗಿ ಮಾಡ್ತೀನಿ ಅಂದರೆ ಕಾಶಿಗೆ ಬಂದು ಕಾಯ್ಕೊಂಡಿರಲ್ಲ ಅಲ್ಲಿ. ಅದಕ್ಕೆ ಒಂದೊಂದು ಕ್ಷೇತ್ರವನ್ನು ಒಂದೊಂದು ವರ್ಷ ಬದಲಾವಣೆ ಮಾಡ್ಕೊಂಡು ಹೋದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮ್ಮವ್ರು ನನಗೆ ಊಟ ಕೊಡ್ತಾರೆ ಅಂತ ಅಲ್ಲಿ ಬಂದಿರುತ್ತಂತೆ ಅಂತ ಹೇಳ್ತಕ್ಕಂಥ ಒಂದು ನಿಯಮ ಇದೆ. ನಾವೇನು ಮಾಡ್ತೀವಿ ಅಂದರೆ ಒಂದು ಹೇಳ್ಬಿಟ್ರೆ ಮುಗ್ದಾಯ್ತು, ಫಿಕ್ಸು. ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ಸ್ವಾಮಿ, ಮುಗಿದಾಯ್ತು, ಇನ್ನೆಲ್ಲೂ ಜಪ್ಪಯ್ಯ ಅಂದರೂ ಅಲ್ಲಾಡಲ್ಲ. ಯಾಕೆಂದರೆ ಶ್ರಾದ್ದಗಳನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಶ್ರಾದ್ದ ಕ್ರಿಯೆಗಳನ್ನು ಮಾಡೋದೇ ಆದರೆ ಬರೀ ಹಣ ವ್ಯರ್ಥ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಮಾಹಿತಿ ಕೊಡ್ತಾರೆ, ಆ ಥರ ಮಾಡುವ ಹಾಗಿಲ್ಲ. ನೀನು ಕ್ರಮಬದ್ಧವಾಗಿ 3 ವರ್ಷಗಳ ಕಾಲ ನಮ್ಮ ಅಂಡರ್ಟೇಕಲ್ಲಿ ಕ್ರಮವನ್ನು ಅನುಸರಿಸಿ ನೀನು ಅದನ್ನು ಮಾಡಿಸ್ಬೇಕಿತ್ತೇ ಹೊರ್ತು ನಿನಗೆ ಹೋಗಿದ್ದೆ 2 ವರ್ಷ ಮಾಡಿಸಿದ್ದೆ ಅದನ್ನೇ ಮಾಡಿಸ್ತೀನಿ ಅಂತ ಹೋದರೆ ಎಲ್ಲಿಂದ ಮಾಡ್ತಾರಮ್ಮ? ಒಂದೊಂದು ವರ್ಷಕ್ಕೂ ಬೇಕಾಗಿಲ್ಲ. ಅಲ್ಲಿ ನಾಗಬಲಿ ಮಾಡಿಸ್ತಕ್ಕಂಥದ್ದು ಪ್ರತಿ ವರ್ಷ ಬೇಕಾಗಿಲ್ಲ. 1 ವರ್ಷ ಆದಮೇಲೆ 2ನೇ ವರ್ಷ ಏನು, 2 ವರ್ಷ ಆದಮೇಲೆ 3ನೇ ವರ್ಷ ಏನು, ಇದನ್ನು ತಿಳ್ಕೋಬೇಕು ನೀನು. ಎಲ್ಲ ಒಂದೇ ಏಕಕಾಲದಲ್ಲಿ ಮಾಡ್ತಾ ಹೋದರೆ ಅದು ಮಾಡಬಾರ್ದು. ಹಿಂಗೆಲ್ಲ ಮಾಡಿದ್ರೆ ಉಲ್ಟಾ ಪಲ್ಟಾ ಆಗುತ್ತೆ, ದುಡ್ಡು ವೇಸ್ಟ್ ಮಾಡ್ಕೋತೀಯ, ಕೊನೆಗೆ ನನಗೂ ಬೈತೀಯ, ಅವ್ರಿಗೂ ಬೈತೀಯ. ತಪ್ಪಲ್ವಾ ಇದು? ನೀನು ಸಿಸ್ಟಮೆಟಿಕ್ಕಾಗಿ ಕರೆಕ್ಟಾಗಿ ತಿಳ್ಕೊಂಡು ನಂಬಿದ್ದೀವಿ ಗುರುಗಳ ಅಂದರೆ ನೇರವಾಗಿ ನಿಖರವಾಗಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಮಾಡಿದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ದಯವಿಟ್ಟು ಮಾಡಿ. ನಿಮ್ಮ ಹತ್ರ ಬಂದಿದ್ದ ಸ್ವಾಮಿ ನೀವು ಹೇಳಿದ್ರಲ್ಲ ಅಂದ್ಬಿಟ್ಟು ಆ ಫೋನ್ ನಂಬರ್ ಹೆಂಗಿರೋ ಇರುತ್ತಲ್ಲಮ್ಮ, ಆ ನಂಬರ್ಗೆ ಫೋನ್ ಮಾಡಿಬಿಡೋದು. ನಾವು ಬರ್ತಾ ಇದ್ದೀವಿ, ಹೋದ ವರ್ಷ ಮಾಡಿಸಿದ್ದೀವಲ್ಲ ಅಂತ. ಅವ್ರಿಗೇನಾಗಬೇಕು, ಪಾಪ ಮಾಡ್ತು ಅಂದರೆ ದುಡ್ಡು ಇಸ್ಕೋತಾರೆ, ಮಾಡಿಸ್ತಾರೆ. ಆದರೆ ನಿಮಗೂ ಅವ್ರಿಗೂ ಸಂಬಂಧ ಇರೋಲ್ಲ. ಜವಾಬ್ದಾರಿ ಇರೋದು ಎಲ್ಲಿಂದ ನೀವು ಕೇಳಿದ್ರಿ ಅಲ್ಲೇ ತಿಳ್ಕೋಬೇಕು, ಅಲ್ಲಿ ಮೂಲಕನೇ ಮಾಡಿಸ್ಬೇಕು. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡು, ಯೋಚನೆ ಮಾಡಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ತುಮಕೂರಿಂದ ವರಲಕ್ಷ್ಮಿ ಅಂತ ಹೇಳಿ. ವರಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಅವರ ನಕ್ಷತ್ರ ತಿಳಿಸಿ. ಅವನು ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಹೇಳಮ್ಮ, ಎಷ್ಟು ವಯಸ್ಸು? ಅವನಿಗೀಗ 16 ವರ್ಷ ಗುರುಗಳೇ. 16-17 ಏನಾಗಬೇಕಿತ್ತು? ಅವನಿಗೆ ಸ್ವಲ್ಪ ಅಲರ್ಜಿ ಸಮಸ್ಯೆ ಇದೆ ಗುರುಗಳೇ. ಅಲರ್ಜಿ? ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ನೀನು ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿದೆ ಅಂತ ಗೊತ್ತಾಯ್ತಲ್ವಾ? ಗೊತ್ತಾಗಿದೆ. ಯಾಕೆ ತಿಳ್ಕೊಳ್ಳಿಲ್ಲ? ಆಶ್ಲೇಷ ನಕ್ಷತ್ರದ ಮಗು ಅಂದರೆ ದೇಹ ಹೇಗಿರುತ್ತೆ, ಆ ದೇಹಕ್ಕೆ ನಾವೇನು ತಿಳ್ಕೋಬೇಕು ಕೇಳಿದ್ಯಾ? ಇಲ್ಲ ಗುರುಗಳೇ. ಯಾಕೆ ಟೈಮ್ ಇಲ್ವಾ, ದುಡ್ಡಿಲ್ವಾ, ನಂಬಿಕೆ ಇಲ್ವಾ? ಅಲ್ಲ, ನಂಬಿಕೆ ಇಲ್ಲ ಗುರುಗಳೇ. ಈ ತರ ಹೇಳೋರು ಯಾರು ಇಲ್ವಲ್ಲ ಗುರುಗಳೇ. ಕೇಳಿದ್ವಿ, ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಗುರುಗಳೇ. ಎಲ್ಲಿ ಆಶ್ಲೇಷ ಬಲಿ ಮಾಡಿಸೋದು? ನಾವೆಲ್ಲ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸಿ ಅಂತ ಹೇಳಿದ್ದಾರೆ ಗುರುಗಳೇ. ಮಾಡಿಸಿದ್ರಾ? ಇಲ್ಲ ಗುರುಗಳೇ, ಇನ್ನೂ ಮಾಡಿಸಿಲ್ಲ ಗುರುಗಳೇ. ಯಾಕೆ? ದುಡ್ಡಿಲ್ವಾ, ಟೈಮ್ ಇಲ್ವಾ? ಅದೇ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಗಳು, ಆಗಿಲ್ಲ. ಈಗ ಕೆಲಸ ಬಿಟ್ಟಿದ್ದೀನಿ, ಈಗ ಮಾಡಬೇಕು ಅಂತ ಇದ್ದೀನಿ ಗುರುಗಳು. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಅವರು ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ ಗುರುಗಳು, ವಾಚು ಮೆಕ್ಯಾನಿಕ್. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಊರಾಗಿದ್ದಾರೆ, ತೀರೋಗಿದ್ದಾರೆ ಗುರುಗಳೇ. ಅವ್ರನ್ನೆಲ್ಲ ಹಾಕಿದ್ದು? ಅವ್ರನ್ನ ಮಶಾನದಲ್ಲಿ ಹಾಕಿದ್ವಿ. ಓಕೆ. ನಿಮ್ಗೆ ಅಣ್ಣ ತಮ್ಮ ಎಷ್ಟು ಜನ? ಅಣ್ಣ ಇದ್ದಾನೆ, ಒಬ್ಬ ಅಣ್ಣ. ಒಬ್ಬ ಅಣ್ಣನಾ? ಗುರುಗಳೇ. ಓಕೆ. ಈ ಮಗು ಹುಟ್ಟಿದ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಆರೋಗ್ಯ ಸ್ಥಿತಿ ನಿಮ್ಮ ಗಂಡ ಹೆಂಡತಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದೀರಾ? ಅದೇ ಗುರುಗಳೇ, ನಮ್ದು ಸ್ವಲ್ಪ ಕುಟುಂಬಗಳು ಛಿದ್ರ ಆಗಿದೆ ಗುರುಗಳೇ. ಇವನು ಅಮಾವಾಸ್ಯೆ ದಿವಸ ಬೇರೆ ಹುಟ್ಟಿದ್ದಾನೆ. ಸರಿ, ಅದನ್ನೇ ನಾನು ಹೇಳ್ತಾ ಇರೋದು. ನೀವು ತಿಳ್ಕೊಳ್ಳದೆ ಹಿಂಗೇನೆ ಈಗಲೂ ನೀನು ಹೋಗೋಕ್ಕಾಗಲ್ಲ, ಕೇಳೋಕ್ಕೂ ಆಗಲ್ಲ, ನೀನು ಅಲ್ಲಿ ಹೋಗೋಕ್ಕೂ ಆಗಲ್ಲ, ನೀನು ತೀರ್ಸೋಕ್ಕೂ ಆಗಲ್ಲ. ಯಾಕೆ ಅಂದರೆ ನೀವು ಸೋಮಾರಿಗಳು. 14-15 ವರ್ಷ ಮಕ್ಕಳು ಸಾಕಿ 1 ವರ್ಷದೊಳಗಡೆ ಮಗು ಹುಟ್ಟಿದ 1 ವರ್ಷದೊಳಗಡೆ ನಕ್ಷತ್ರಕ್ಕೊಂದು ಪ್ರಾಯಶ್ಚಿತ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಗೆ ಹೆಂಗಮ್ಮ ಒಳ್ಳೆಯದಾಗತ್ತೆ ಹೇಳು ತಾಯಿ? ನೀವು ಅಡ್ಡದಾರಿಲಿ ಹೋಗ್ತಾ ಇದ್ದೀರಾ, ಆ ಮಗುನೂ ಅಡ್ಡದಾರಿಲಿ ಎಳ್ಕೊಂಡು ಹೋಗ್ತಾ ಇದ್ದೀರಾ. ಏನು ಅರ್ಥಕ್ಕೋಸ್ಕರ ಬದುಕ್ತಾ ಇದ್ದೀರಾ ನೀವು ಹೇಳಿ? ಹಾಂ, ಭಯ ಭೀತಿ ಏನೂ ಇಲ್ಲ. ಮಗು ಏನೋ ಆಯಿತು, ನಾವು ಮದುವೆ ಹೆಂಗೋ ಮಾಡಿಕೊಂಡು ಅದು ಹೆಂಗೆಂಗೋ ಬದುಕೋಕ್ಕಾಗಲ್ಲ.
ಕ್ವಾಲಿಟಿಯಾಗೇ ಬದುಕಬೇಕು. ನೀನು ಇಷ್ಟ ಬಂದಂಗೆ ಸಾಂಬಾರು ಮಾಡಿದ್ರೆ ಸಾಂಬಾರು ಚೆನ್ನಾಗಿರಲ್ಲ. ಅದು ಕ್ರಮ ಇದೆ, ಆ ಕ್ರಮದಲ್ಲೇ ಸಾಂಬಾರು ಮಾಡಬೇಕು. ಹಾಗೆ ಜೀವನನೂ ಕೂಡ ಹಾಗೆ. ಒಂದು ಮದುವೆ ಅಂತ ಮಾಡಿಕೊಂಡು ಗಂಡ ಹೆಂಡತಿ ನೆಮ್ಮದಿಯಾಗಿದ್ದೀವಾ, ಆರೋಗ್ಯವಾಗಿದ್ದೀವಾ, ಇಲ್ಲ ಅಂದರೆ ಏನು ಮಾಡಬೇಕು? ಒಂದು ಮಗು ಹುಟ್ಟಿದೆ, ಆ ಮಗು ಬಗ್ಗೆ ನಾವೇನು ತಿಳ್ಕೊಬೇಕು? ನಿಮ್ಮಲ್ಲಿ ಈ ಪ್ರಜ್ಞೆನೇ ಇಲ್ಲ ಅಂದರೆ ಏನಕ್ಕಮ್ಮ ಸುಮ್ಮನೆ ಕೇಳ್ತಿರೋ ತಾಯಿ? ಈಗ ನಾನೇನೋ ಇಷ್ಟುದ್ದ ಹೇಳ್ತೀನಿ ಅಂತ ಇಟ್ಕೋ, ಅದಕ್ಕೊಂದು ಪೂಜೆ ಮಾಡಿಸೋದು, ಅದಕ್ಕೊಂದು ಶಾಂತಿ ಮಾಡಿಸೋದು, ಅದಕ್ಕೆಲ್ಲೋ ಹೋಗ್ಬಿಟ್ಟು ಬರೋದು, ಎಲ್ಲ ಬರೀ ಹಣ ವ್ಯರ್ಥ ಮಾಡ್ಕೋತೀರಿ ಹೊರ್ತು ಮಗು 14 ವರ್ಷ ಬೆಳೆದಿದೆ ಅಂದರೆ ಪ್ರತಿ ವರ್ಷ ಮಗುಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿದ್ರೆ ನೀನೇನು ಬಾಯಿಂದಲೇ ಬಂದಿದೆ, ಕುಟುಂಬ ಛಿದ್ರ ಆಗತ್ತೆ ಅಂತ ಹೆದರ್ಕೊಳ್ಳೋದಲ್ಲ. ಯಾರಿಗೂ ಮನಃಶಾಂತಿ ಇರಲ್ಲ, ಯಾರಿಗೆ ಏನೇನಾಗುತ್ತೋ ಹೇಳೋಕ್ಕೆ ಬರಲ್ಲ. ಅಯ್ಯೋ ಇದ್ಯಾಕೆ ಹಿಂಗಾಯಿತು, ಇದ್ಯಾಕೆ ನಮ್ಮಪ್ಪನ ಮನೆ ಹಿಂಗಾಯಿತು, ಇದ್ಯಾಕೆ ನನ್ನ ಗಂಡನ ಮನೆ ಹಿಂಗಾಯಿತು, ಈ ಥರ ಯೋಚನೆ ಮಾಡಿಕೊಂಡೇ ಬದುಕಬೇಕಾಗತ್ತೆ. ಜೊತೆಗೆ ಆ ಮಗುವಿನ ಉಸಿರಾಟದ ಪ್ರಕ್ರಿಯೆಯಲ್ಲಿ, ಆರೋಗ್ಯದ ಪ್ರಕ್ರಿಯೆಯಲ್ಲಿ ತುಂಬ ಕಷ್ಟ ಮಗು ಅನುಭವಿಸುತ್ತೆ. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಆಶ್ಲೇಷ ನಕ್ಷತ್ರದ ಮಗು, ನಿಮ್ಮಪ್ಪನ ಜಮೀನು ಇದೆಯಾ, ನಮ್ಮ ಆಸ್ತಿ ಇದೆಯಾ ನಮ್ಮ ನಿಮ್ಮಪ್ಪಂದು? ಇದೆ ಗುರುಗಳೇ. ಅಲ್ಲೈತೆ ನೋಡು, ನಿಮ್ಮ ಮಗ ಹುಟ್ಟಿದ ಆಶ್ಲೇಷ ನಕ್ಷತ್ರ ಹಣೆ ಬರ ಆ ಜಮೀನಿನಲ್ಲಿದೆ. ಅದನ್ನು ತಿಳ್ಕೊಂಡ್ರೆ ನಿಮ್ಮ ಅಣ್ಣನಿಗೂ ಒಳ್ಳೆಯದಾಗತ್ತೆ, ನಿನ್ನ ಮಗನಿಗೂ ಒಳ್ಳೆಯದಾಗತ್ತೆ, ನಿಮ್ಮ ಗಂಡನಿಗೂ ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ. ಎಲ್ಲಿದೆ, ಏನಿದೆ, ಏನು ಬೇಕು ತಿಳ್ಕೊಬೇಕು ಅಂದರೆ ಕುಂಡಲಿನ ತೊಗೊಂಡು ಬಂದರೆ ಹೇಳಿಕೊಡ್ತೀನಿ, ತೋರಿಸ್ಕೊಡ್ತೀನಿ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಾಯಿ. ಗುರುಗಳೇ, ಆಗಲೇ ನೀವು ಕರ್ಮಭೂಮಿ ಧರ್ಮಭೂಮಿ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಕರ್ಮಭೂಮಿ ಎಲ್ಲಿಂದ ಬರುತ್ತೆ, ನಮಗೆ ಯಾವುದಕ್ಕೆ ಕರ್ಮ ಅಂತ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈಗ ಕರ್ಮಭೂಮಿ ಎಲ್ಲಿಂದ ಬರುತ್ತೆ, ಧರ್ಮಭೂಮಿ ಎಲ್ಲಿಂದ ಆಗತ್ತೆ, ಇದೆಂಗಿದು, ಇದೆಯಾ ಕರ್ಮ ಯಾವುದು ಧರ್ಮ ಯಾವುದು ಪ್ರಶ್ನೆ ಬರುತ್ತೆ. ಒಂದು ಸಣ್ಣ ವಿಚಾರ ಏನಂದರೆ, ಭೂಮಿಯಲ್ಲಿ ನಾವು ಬೆಳೆಯನ್ನು ಬೆಳಿತೀವಿ, ಹೌದಾ? ಬೆಳೆ ಬೆಳಿಬೇಕಾದ್ರೆ ನಾವು ಆ ಔಷಧಿಯನ್ನು ಆ ಭೂಮಿಯಲ್ಲಿ ನಾವು ಸಿಂಪಡಣೆ ಮಾಡ್ತೀವಾ ಇಲ್ವಾ? ಮಾಡ್ತೀವಿ ಗುರುಗಳೇ. ಭೂಮಿಯಲ್ಲಿ ಔಷಧಿಯನ್ನು ಏನಕ್ಕೆ ಸಿಂಪಡಣೆ ಮಾಡ್ತೀವಿ ಅಂತಂದರೆ, ಭೂಮಿಯಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಕಡಿಮೆ ಆದಾಗ ರೋಗ ರುಜಿನಗಳು ಬರುತ್ತೆ ಬೆಳೆಗೆ. ಅದಕ್ಕೆ ನಾವು ಗೊಬ್ಬರ ಹಾಕೋಕ್ಕೆ ಟೈಮ್ ಇಲ್ಲ, ಭೂಮಿಯನ್ನು ಚೆನ್ನಾಗಿ ಒಣಗ್ಸೋಕ್ಕೆ ಟೈಮ್ ಇಲ್ಲ. ಯಾಕೆ ಅಂದರೆ ಈಗ ಮಾಡಬೇಕು, ತಿರ್ಗಾ ಕಟ್ ಮಾಡಬೇಕು, ತಿರ್ಗಾ ಹಾಕಬೇಕು, ತಗೊಂಡೋಗಿ ಮಾರ್ಕೆಟ್ಗೆ ಹಾಕಬೇಕು, ದುಡ್ಡು ಮಾಡಿ ಜೇಬ್ಗೆ ಹಾಕೋಬೇಕು. ಭೂಮಿ ಒಣಗುತ್ತೋ ಬಿಡುತ್ತೋ. ಆ ರೀತಿಯಾಗಿ ಭೂಮಿಗೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದೇ ಕರ್ಮ. ಭೂಮಿಯನ್ನು ದೇವರು ಅಂತ ಒಪ್ಕೊಂಡಿದ್ದೀವಿ. ಆ ದೇವರು ಅಂತ ಒಪ್ಕೊಂಡ ಮೇಲೆ ನೀವು ಔಷಧಿಯನ್ನು ಹೊಡಿಬಹುದಾ ಭೂಮಿಗೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಗುರುಗಳೇ, ಯೋಚನೆ ಮಾಡಬೇಕು. ಯಾರು ಮಾಡ್ತಾರೆ? ಯಾರು ಮಾಡಲ್ಲ ಗುರುಗಳೇ. ಅಲ್ಲಿ ದೇವರು ಅಂತ ಪೂಜೆ ಮಾಡ್ತೀರಾ, ಮನೆ ಕಟ್ಟುವಾಗ ದೇವರು ಅಂತ ಪೂಜೆ ಮಾಡ್ತೀರಾ, ಭೂತಾಯಿ ಅಂತ ಹೇಳ್ತೀರಾ, ಭೂಮಿ ತಾಯಿ ಅಂತ ಹೇಳ್ತೀರಾ. ನೀವು ಔಷಧಿ ಹೊಡಿತಾನೇ ಇರ್ತೀರ. ಬದನೆಕಾಯಿ ಹಾಕಿ, ಟೊಮೊಟೊ ಹಣ್ಣು ಹಾಕಿ, ಬೀನ್ಸ್ ಹಾಕಿ, ಕೋಸು ಹಾಕಿ, ಭತ್ತ ಹಾಕಿ, ರಾಗಿ ಹಾಕಿ. ಹಾಗಂತ ಔಷಧಿ ಹೊಡಿಬೇಡಿ ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ನೀವು ಮಾಡುತ್ತಿರುವುದು ಸರಿ ಅಂತ ನಿಮಗೆ ಗೊತ್ತಾ? ಇದುವೇ ಕರ್ಮಭೂಮಿ. ಆ ಕರ್ಮಭೂಮಿಯಲ್ಲಿ ಬೆಳೆನೇ ಸರಿಗೆ ಬೆಳೀತಾ ಇಲ್ಲ, ನೀವು ಔಷಧಿ ಸಿಂಪಡಣೆ ಮಾಡ್ತಾ ಇದ್ದೀರಾ ಅಂದರೆ ಆ ಭೂಮಿ ಸತ್ತಿರುತ್ತೆ. ಆ ಸತ್ತಿರುವ ಭೂಮಿಯಲ್ಲಿ ನೀವು ಮನೆಯನ್ನು ಕಟ್ಟಿ ಗ್ರಾನೈಟ್ ಹಾಕ್ಕೋತೀರಾ. ಮೇಲೆ ಗ್ರಾನೈಟು, ಒಳಗಡೆ ಗಾಯ, ಮೇಲ್ಗಡೆ ಬ್ಯಾಂಡಿಸ್, ಅದರ ಮೇಲೆ ರೈಮ್ಯಾಂಡ್ಸ್ ಪ್ಯಾಂಟು, ಒಳಗೆ ನೋಯ್ತಾ ಇರ್ತದೆ, ಮೇಲೆ ಆಫ್ಸೂಟ್ ಮಾಡ್ಕೊಂಡು ಸಾಯ್ತಾ ಇರ್ತಾನೆ, ಯಾರು ಹೇಳೋಕ್ಕಾಗಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಒಳಗೆ ಉಳುಕು ಮೇಲೆ ತಳ್ಕು ಅಂತಾರಲ್ಲಮ್ಮ, ಅಲ್ವಾ? ನಾವು ಇದನ್ನು ಸೋಸಕ್ಕೆ ಹೋಗೋದೇ ಇಲ್ಲ. ನಾನು ಕರೆಕ್ಟಾಗಿದ್ದೀನಪ್ಪ, ನಾನೇನೆಲ್ಲ ಫೈನ್ ಸೂಪರ್. ಈ ಕರ್ಮಭೂಮಿಯನ್ನು ಧರ್ಮಭೂಮಿಯನ್ನಾಗಿ ಮಾಡಬೇಕಂದರೆ ಮಾಡಬೇಕಾ ಬೇಡ? ಮಾಡಬೇಕು ಗುರುಗಳೇ. ಇದು ಎಷ್ಟು ವರ್ಷಗಳಿಂದ ಎಷ್ಟು ಔಷಧಿಯನ್ನು ಆ ಭೂಮಿಗೆ ನಾವು ಕೊಟ್ಟಿರ್ತೀವಿ, ಅಷ್ಟು ಔಷಧಿ ಭೂಮಿಯಲ್ಲಿ ಅಡಕವಾಗಿರುತ್ತೆ. ಎಷ್ಟು ಹುಳ ಉಪ್ಪಟೆಗಳು ಸತ್ತಿರಲ್ಲ, ಹೌದಾ? ಒಂದು ವ್ಯಕ್ತಿಯನ್ನು ಕೊಲೆ ಮಾಡಿದ್ರೆ ಒಬ್ಬನ್ನ ಜೈಲಿಗೆ ಹಾಕ್ತಾರೆ. ನಾವು ಎಷ್ಟು ಲಕ್ಷ ಕ್ರಿಮಿಗಳನ್ನು ನಾಶ ಮಾಡ್ತೀವಿ ನಮ್ಮ ಸೇಫ್ಟಿಗೆ, ನಾವು ಉಳ್ಕೊಳ್ಳೋದಕ್ಕೆ, ನಮ್ಮ ಜೇಬಿಗೆ ದುಡ್ಡು ಹಾಕ್ಕೊಳ್ಳೋಕ್ಕೆ, ಹೌದಾ? ನಾವು ಬದುಕಬೇಕು, ಅಲ್ವಾ? ಇದಕ್ಕೆ ಧರ್ಮದಲ್ಲಿ ಜಾಗ ಇಲ್ಲ. ಹಾಗಂತ ಔಷಧಿ ಹೊಡೆಯೋದು ತಪ್ಪು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಆದರೆ ಆ ಔಷಧಿ ಹೊಡೆದೇ ಬೆಳೆಯನ್ನು ಹೆಂಗೆ ಬೆಳಿಬೇಕು ಅಂತ ದಯವಿಟ್ಟು ತಿಳ್ಕೊಂಡಿಲ್ವಲ್ಲ, ಬೇಜಾರು. ಔಷಧಿಯನ್ನು ಹೊಡೆಯದೆ ಬೆಳೆಯನ್ನು ಹೇಗೆ ಬೆಳಿಬೇಕು ಅಂತ ಯಾಕೆ ತಿಳ್ಕೊಂಡಿಲ್ಲ ಅಂದರೆ, ಹಿಂದೆ 1 ವರ್ಷಕ್ಕೆ ಒಂದೇ ಬೆಳೆ ಬೆಳೀತಾ ಇದ್ರು, ಹೌದಲ್ಲಮ್ಮ? ಭೂಮಿಯನ್ನು ಹದ ಮಾಡ್ತಾ ಇದ್ರು. ಅದಕ್ಕೆ ಆವಾಗ ಔಷಧಿ ಸಿಂಪರಣೆ ಇರಲಿಲ್ಲ, ಮತ್ತು ಗೊಬ್ಬರ ಹಾಕ್ತಾ ಇದ್ರು. ಇವತ್ತು ಗೊಬ್ಬರ ಹಾಕ್ತಾ ಇಲ್ಲ, ಅದು ಫರ್ಟಿಲೈಸರ್ ತಂದು ಎಲ್ಲದಕ್ಕೂ ಎರ್ತೀರ,
ಹೌದಾ? ಹಾಗಿದ್ದ ಮೇಲೆ ಭೂಮಿ ಏನಾಗ್ತಾ ಇದೆ, ಏನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಂಥ ಮನೆಯಲ್ಲಿ ನೇರವಾಗಿ ನೀವು ಮನೆ ಕಟ್ಟಬಹುದಾ? ಈಗಿರ್ತಕ್ಕಂಥ ಸೈಟು ನಿವೇಶನಗಳು ಹಂಚೋದು ಎಲ್ಲಿ? ಬೆಳೀತಾ ಇರ್ತಕ್ಕಂಥ ಭೂಮಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಳೀತಾ ಇರ್ತಕ್ಕಂಥ ಭೂಮಿಯನ್ನೇ ಸೈಟನ್ನಾಗಿ ಪರಿವರ್ತನೆ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಫೈನಾಗಿ ರೋಡ್ ಚೆನ್ನಾಗದೆ, ರೋಡ್ ಅಗಲಾಗಿ ಮಾಡವ್ರೆ, ಪೂರ್ವಕ್ಕೆ ರಸ್ತೆ ಇದೆ ಅಂತ ಮನೆ ಕಟ್ತೀರಾ. ಆ ಕಟ್ಟಬೇಕಾದ್ರೆ 33, 35, 28, 38 ಇಷ್ಟರೊಳಗಡೆ ಸೈಟ್ ಇರ್ತದೆ. ಅದು ಹೆಂಗೋ ಒಂದು ಕಡೆ ತಿರ್ಕೊಂಡಿರ್ತದೆ. ಆ ತಿರ್ಕೊಂಡಿರೋದು ನಿಮಗೆ ಗೊತ್ತಿಲ್ಲ. ಆ ಭೂಮಿ ಶ್ರೇಷ್ಠ ಭೂಮಿಯನ್ನಾಗಿ ಮಾಡಬೇಕು ಅಂತಲೂ ನಿಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾವು ಆ ಕರ್ಮ ಭೂಮಿಯಲ್ಲಿ ಕಟ್ಟಿರುವ ಮನೆಯಿಂದ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಕರ್ಮಿಗಳಾಗೇ ಇರಬೇಕಾಗತ್ತೆ. ಇದಕ್ಕೆ ನಾವು ಹೋಗ್ಬಿಟ್ಟು ಶಾಸ್ತ್ರ ಕೇಳ್ತೀವಿ, ನನ್ನ ಮಗನಿಗೆ ಯಾಕೋ ಹುಷಾರು ತಪ್ತಾ ಇದೆ, ನನ್ನ ಮಗ ಯಾಕೋ ಸಣ್ಣಗೆ ಅವನೇ ಅಳ್ಳಾಡ್ತಾ ಅವನೇ, ಈ ಥರ ಹಲವಾರು ಪ್ರಶ್ನೆಗಳಿಗೆ ಹೋಗಿ ಪಂಚಾಂಗ ಶಾಸ್ತ್ರದವ್ರ ಹತ್ರ ಹೋಗಿ ಶಾಸ್ತ್ರ ಕೇಳಿದ್ರೆ, ನೀವು ಮನೆ ಕಟ್ಟಿರೋ ಭೂಮಿಲಿ ಪ್ರಾಬ್ಲಮ್ ಇದೆ ಅಂತ ಯಾರು ಪ್ರಪಂಚದಲ್ಲಿ ಹೇಳ್ತಾರೆ ಅಂದರೆ ಏಕೈಕ ವ್ಯಕ್ತಿ ನಾನು ಒಬ್ಬನೇ. ನೀವು ಮನೆಯನ್ನು ಕಟ್ಟಿರೋ ಭೂಮಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಏನೇನು ನಡೀತಾ ಇದೆ, ಏನಕ್ಕೆ ನಡೀತಾ ಇದೆ ಅಂತ ಹೇಳ್ತಕ್ಕಂತಹ ವಿಚಾರವನ್ನು ಹೇಳ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ನಾನು ಒಬ್ಬನೇ ಅಂತ ಹೇಳ್ಬಿಟ್ಟಿದ್ದೀನಿ. ಗಾಬರಿ ಆಗಬೇಡಿ. ಯಾಕೆ ಅಂದರೆ ಈ ಭೂಮಿಯನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಪ್ರಪಂಚದ ಇತಿಹಾಸದಲ್ಲಿ ಯಾರು, ಯಾವುದೇ ಶಾಸ್ತ್ರಗಾರರು, ವಾಸ್ತು ಪಂಡಿತರು ಯಾರೂ ಹೇಳುತ್ತಿಲ್ಲ. ಆ ಮೂಲೆ ಸರಿ ಇಲ್ಲ, ಈ ಮೂಲೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಗಿಳಿ ಶಾಸ್ತ್ರ ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಹೊರತು ಭೂಮಿಯನ್ನು ಪರಿವರ್ತನೆ ಮಾಡೋದು ಹೇಗೆ, ಭೂಮಿಯನ್ನು ಆರೋಗ್ಯವಂತನಾಗಿ ಮಾಡೋದು ಹೇಗೆ, ಭೂಮಿಯನ್ನು ಶ್ರೇಷ್ಠ ಭೂಮಿಯನ್ನಾಗಿ ಮಾಡುವುದು ಹೇಗೆ ಇಲ್ಲ. ಸರಿಯೇನಮ್ಮ ಇದು? ಅಲ್ವಾ? ಅದಕ್ಕೋಸ್ಕರವಾಗಿ ಈಗ ಇವತ್ತು ನಾನು ತೋರಿಸಿದ್ದಂಥ ಚಿತ್ರ, 4 ಕಡೆ ನೀವು ಭೂಮಿಯನ್ನು ಮನೆ ಸುತ್ತ ಜಾಗ ಬಿಟ್ಟಿದ್ದರೆ ಅಲ್ಲಿ ಏನು ಮಾಡ್ಬೋದು ಧರ್ಮಭೂಮಿ ಮಾಡೋಕ್ಕೆ ಅಂದರೆ ನಾವು ಮಾಡಬೇಕು. ಸುತ್ತ ಜಾಗ ಬಿಟ್ಟಾಗ ಸುತ್ತ ಹಸಿರು ಗಿಡಗಳನ್ನು ನೆಟ್ಟಾಗ ಆ ಭೂಮಿ ಧರ್ಮಭೂಮಿ ಆಗತ್ತೆ. ಯಾಕೆ ಅಂದರೆ ವೃಕ್ಷಗಳಲ್ಲಿ ಗಿಡ ಮರಗಳಲ್ಲಿ ದೇವರಿದ್ದಾನೆ ಅಂತ ಒಪ್ಕೊಂಡಿದ್ದೀವಲ್ಲ, ಹಾಗಿರಬೇಕಾದ್ರೆ ಆ ಭೂಮಿಯನ್ನು ಧರ್ಮಭೂಮಿಯನ್ನಾಗಿ ಮಾಡಬೇಕಾದ್ರೆ ಮನೆಯ ಸುತ್ತ ಜಾಗ ಬಿಟ್ಟು, ಮನೆಯ ಸುತ್ತ ನಾವು ಗಾರ್ಡನ್ ಏರಿಯಾದಲ್ಲಿ ಒಳಗಡೆ ಮನೆ ಕಟ್ಟಿದ್ದೀವಿ ಅಂದಾಗ ಕೂತ್ಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಮನೆ ಒಳಗಡೆ ಕೂತ್ರೆ ಗಾಳಿ ಬೆಳಕೆ ಚೆನ್ನಾಗಿ ಬರುತ್ತೆ. ಏನಮ್ಮ? ಬರುತ್ತೆ ಗುರುಗಳೇ. ಅಲ್ವಾ? ಎಲ್ಲಿದೆ ನೋಡ್ಕೊಳ್ಳಿ. ಪಾರ್ಕಿಂಗಿಗೆ ಮಾತ್ರ ಪ್ರಾಧಾನ್ಯತೆ. ನಾವು ಸ್ಕೂಟ್ರ್ ನಿಲ್ಲಿಸ್ಬೇಕು, ಕಾರ್ ನಿಲ್ಲಿಸ್ಬೇಕು, ಸ್ಕೂಟ್ರ್ ನಿಲ್ಲಿಸ್ಬೇಕು, ಕಾರ್ ನಿಲ್ಲಿಸ್ಬೇಕು, ಮಗಳದೊಂದು, ಮಗಂದೊಂದು, ಅಳಿಯಿಂದೊಂದು, ಇದೆಲ್ಲ ಸೇರಿಸ್ಕೊಂಡೇ ಮನೆ ಕಟ್ಟೋದು. ಹೌದು ಅಲ್ವಾ? ಅದಕ್ಕೆ ಫೋರ್ಟಿಕೋ ಡಿಸೈನ್ ಯಾವತ್ತು ನಮ್ಮ ದೇಶಕ್ಕೆ ಬಂತೋ, ವಾಸದ ಮನೆಗೆ ಯಾರು ಫೋರ್ಟಿಕೋ ಹಾಕ್ತಾರೋ ಆ ಮನೆ ನಮೋ ನಮ. ಯಾಕೆ ಅಂದರೆ ವಿಧಾನಸೌಧದಲ್ಲಿ ಹಾಕಿರೋ ಪೋರ್ಟಿಕೋನೇ ನಾವಿನ್ನೂ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ. ಅದಿನ್ನೂ ನಿಮಗಿನ್ನೂ ಅರ್ಥ ಆಗಿಲ್ಲ. ಕೊಟ್ಟುತ್ತಾನೆ ಅವರೇ ವಿಧಾನಸೌಧನೂ ಕೂಡ. ಇಲ್ಲಿ ಕಟ್ಟಿದ್ರು ಅದೆಲ್ಲ ಇನ್ನೊಂದು ಕಡೆ ಕಟ್ಟಿದ್ರು, ಇದು ಡಬ್ಬಿಂಗ್. ಆದರೆ ಪೋರ್ಟಿಕೋ ಹಾಕೋದ್ರಿಂದ ಏನಾಗತ್ತೆ ಸಂಸ್ಥೆ, ನಾವು ಎಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ, ಎಷ್ಟು ದುರಂತಗಳು ನಡೆಯುತ್ತೆ. ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಯಾವನಿಗೂ ಅದು ಓಪನ್ನೇ ಆಗಿಲ್ಲ. ವಿಧಾನಸೌಧ ಕಟ್ಟಿರೋ ಸರಿ ಅಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಆ ರೀತಿ ಮುಂಭಾಗಗಳನ್ನು ಹೊರಗಡೆ ಪ್ರೊಜೆಕ್ಷನ್ ತರಬಹುದಾ? ಫೋರ್ಟಿಕೋ ಕಟ್ಟಿದ್ರೆ ಯಾರು ಕಟ್ಟಬೇಕು, ಯಾವ ದಿಕ್ಕಿನ ಮನೆಗೆ ಫೋರ್ಟಿಕೋ ಕಟ್ಟಬೇಕು, ಇದು ಕ್ರಮ ಇದೆ. 4 ದಿಕ್ಕಿಗೂ ಫೋರ್ಟಿಕೋ ಹಾಕ್ಬಿಡೋದು. ಆ ದಿಕ್ಕಿಗೆ ಫೋರ್ಟಿಕೋ ಬೇಕಾ ಬೇಡವಾ ಗೊತ್ತಿಲ್ಲ. ಯಾಕೆ ಅಂದರೆ ಕೆಳಗಡೆ ಗಾಡಿ ನಿಲ್ಲಿಸ್ಕೋಬೇಕು, ಆಮೇಲೆ ಮುಂದ್ಗಡೆ ಶೋ ಇರಬೇಕು, ಅದಕ್ಕೊಂದು 4 ಕಂಬ ಹಾಕಬೇಕು, ಅದು ಶೋ ಮಾಡಿಬಿಟ್ಟು ಜನಕ್ಕೆ ತೋರಿಸ್ಕೋಬೇಕು. ಅದಕ್ಕೋಸ್ಕರವಾಗಿ ಈ ಥರದ ವಿಚಾರಗಳನ್ನ ಹೇಳ್ತಾ ಹೋದರೆ ಯಾವುದೇ ಕಟ್ಟಲಿ, ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗ್ಬಿಟ್ಟು ಎಲ್ಲೋ ಮಲಗೋದಕ್ಕೆ ಅದೆಂತೆಂಥದ್ದು ಒಂದೊಂದು ಪ್ರವಾಸಿ ಮಂದಿರಗಳು ಮಾಡ್ತಾರೆ. ಯಾಕೆ ಅಲ್ಲಿ ಹೋದಾಗ ಕೆಲವರಿಗೆ ತಪ್ಪಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಾಕಷ್ಟು ನೋಡ್ತಾ ಇರ್ತೀವಿ ನಾವು. ಕಾರಣ ಏನಂದರೆ ಪ್ರತಿಯೊಂದು ವಿಚಾರಕ್ಕೆ ಗೌರ್ಮೆಂಟ್ ಬಿಲ್ಡಿಂಗ್ಗಳಿಗೆಲ್ಲ ಥ್ರೋಟ್ ಎಲ್ಲರೂ ಕಟ್ಟೋದೆಲ್ಲ ಬರೀ ಫೋರ್ಟಿಕೋನೇ. ನೀವೆಲ್ಲಿಂದ ಎಲ್ಲಿಗೆ ಹೋಗಿ, ಮೈಸೂರು, ಬ್ಯಾಂಗ್ಳೂರು, ಎಲ್ಲಿಂದ ಎಲ್ಲಿಗೆ ಹೋಗಿ ಫೋರ್ಟಿಕೋನೇ. ಆದರೆ ಇದ್ರ ಸತ್ಯ ಯಾಕೆ ಯಾರೂ ಹೇಳ್ತಾ ಇಲ್ಲ, ಗೊತ್ತಿರ್ತಾನೆ ಹೇಳೋಕ್ಕೆ. ಹಾಗಾಗಿ ನಾವು ಮಾಡ್ತಾ ಇರತಕ್ಕಂಥ ಮನೆಗಳನ್ನು ಧರ್ಮಕ್ಕೆ ಹತ್ತಿರವಾದಂಥ ಮನೆ ಕಟ್ಟೋದು ನಮಗೆ ಗೊತ್ತಿಲ್ಲ. ಕರ್ಮದ ಭೂಮಿಯಲ್ಲಿ ಕರ್ಮದ ಮನೆಯನ್ನು ಕಟ್ಟಿ ಕರ್ಮವಾಗಿ ಕುಟುಂಬವನ್ನು ಅನುಭವಿಸ್ತಕ್ಕಂಥ ಮಟ್ಟಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ ನಾವು ಮಾಡ್ತಕ್ಕಂಥದ್ದು ಆ ಭೂಮಿಯಲ್ಲಿ ಯಾವುದೇ ಗಿಡಗಳನ್ನು ನೆಟ್ಟಾಗ, ಅದು ಒಣಗಿದಾಗ ಅಥವಾ ಅದು ತುಂಬ ಸಣಕಲಾದಾಗ ಆ ಭೂಮಿಯಲ್ಲಿ ಶಕ್ತಿ ಇಲ್ಲ ಅಂತ ಗೊತ್ತಾಗತ್ತೆ. ಆವಾಗ ಅದಕ್ಕೆ ಗೊಬ್ಬರ ಹಾಕಿ ಅಲ್ಲಿಗೂ ನೀವು ಸ್ಪ್ರೇ ಮಾಡ್ತೀನಿ, ಔಷಧಿ ಹೊಡಿತೀನಿ ಅಂದರೆ ನಿಮ್ಮ ಹಣೆ ಬರ.
ಅಮ್ಮ ವಿಷಯ ಇಷ್ಟೇ, ಸೊಳ್ಳೆ ಬರೋದಕ್ಕೂ ನಾವು ಎಲ್ಲದಕ್ಕೂ ಬ್ಯಾಟ್ ಇಟ್ಕೋತೀವಿ, ಕರ್ಟನ್ ಕಟ್ಕೋತೀವಿ, ಫ್ಯಾನ್ ಹಾಕ್ಕೋತೀವಿ, AC ಹಾಕ್ಕೋತೀವಿ. ಅದು ನಾನು ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದರೆ ಇದು ಅಪರಾಧನೇ. ಹಾಗಂತ ನಾವು ಮಲ್ಕೊಳಕ್ಕಾಗಲ್ಲ, ಮಾಡಿ, ಓಕೆ ಫೈನ್. ಆದರೆ ಪ್ರಾಯಶ್ಚಿತ್ತ ಏನು? ಅದಕ್ಕೋಸ್ಕರವಾಗಿ ವರ್ಷಕ್ಕೊಮ್ಮೆ ನದಿ ತೀರದಲ್ಲಿ ಹೋಗಿ ನಾಯಿ ಸಾಯಿತು ಗೊತ್ತಿಲ್ಲದೆ, ಇರುವೆ ಸಾಯಿತು ನಮಗೆ ಗೊತ್ತಿಲ್ಲದೆ, ಕಾಲ್ ಕೆಳಗಡೆ ಯಾವ ಗೊತ್ತು ಯಾರು ಗೊತ್ತಮ್ಮ ಅಲ್ವಾ? ಈ ರೀತಿ ಅಸಂದರ್ಭವಾಗಿರ್ತಕ್ಕಂಥ ಜೀವಹಾನಿ ಪ್ರಾಣಹಾನಿ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಒಂದು 4 ಜನಕ್ಕೆ ಬ್ರಾಹ್ಮಣಾರ್ಥ ಭೋಜನ ಮಾಡಿಸಿ ಶ್ರೇಷ್ಠವಾದ ಜಾಗದಲ್ಲಿ ಪ್ರಾಯಶ್ಚಿತ್ತ ಮಾಡಿ ಅವಳಿಗೆ ಹೆಸರಲ್ಲಿ ನಾವು ಇದನ್ನು ಮಾಡ್ತಾ ಬಂದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಕರ್ಮ ಹೋಗುತ್ತೆ. ಹಾಗೆ ಕರ್ಮಭೂಮಿಯನ್ನು ಕೂಡ ನಾವು ಮನೆ ಕಟ್ಟಬೇಕಾದ್ರೆ ಯಾವ ಕಾರಣಕ್ಕೂ ಬೆಳಿಗ್ಗೆ ಎದ್ದು ಚಂದ್ರ ದರ್ಶನ ಮೂಲಕವಾಗಿ ಮನೆಯನ್ನು ಕಟ್ಟೋಕ್ಕೆ ಪ್ರಾರಂಭ ಮಾಡ್ತೀವಿ, ಆವತ್ತೇ ಕೈ ಬಿಡ್ತೀವಿ. ಮನೆಯಲ್ಲಿ ವಾಸಕ್ಕೆ ಹೋದ ಮೇಲೆ ಬೆಳಗ್ಗೆ 8:00 ಹೇಳ್ತಾನೆ ಒಬ್ಬ ಮಗ, 10:00 ಒಬ್ಬ ಹೇಳ್ತಾನೆ, ಮಧ್ಯಾಹ್ನಕ್ಕೆ ಇನ್ನೊಬ್ಬ ಹೇಳ್ತಾನೆ. ಕಾರಣ ಏನಂದರೆ ದುರಭ್ಯಾಸಗಳು ಯಾವುದು ಅಂದರೆ, ಏಕಕಾಲಕ್ಕೆ ಯಾರು ಮಕ್ಕಳು ಮನೆಯಲ್ಲಿ ಹೇಳಲ್ವೋ, ಎಚ್ಚರ ಆಗಲ್ವೋ, ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಆ ಸಮಯಕ್ಕೆ ಸರಿಯಾಗಿ ಯಾರು ಹೇಳಲ್ಲ, ಎಚ್ಚರಿಕೆ ಆಗಲ್ಲ, ಇದು ಕರ್ಮದ ಮನೆ ಆಗಿರುತ್ತೆ, ಧರ್ಮದ ಮನೆ ಆಗಲಿಕ್ಕಿಲ್ಲ. ಕಾರಣ ದೇವರಂತೂ ಇದನ್ನು ಕೊಟ್ಟಿಲ್ಲ, ನಾವೇ ಪಡ್ಕೊಂಡಿದ್ದೀವಿ, ನಾವೇ ಮಾಡ್ಕೋತಾ ಇದ್ದೀವಿ, ನಾವೇ ಅನುಭವಿಸ್ಬೇಕು ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿ. ನೀವೆಷ್ಟು ಸೈಟ್ ತೆಗಿತೀರ ಅನ್ನೋದು ಮುಖ್ಯ ಅಲ್ಲ, ಸೈಟಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಕಟ್ಟಿದ್ರೆ ಶ್ರೇಷ್ಠ ಅಂತ ತಿಳ್ಕೊಂಡ್ರೆ ಧರ್ಮವಾದ ಮನೆ ಆಗಲಿ ಅಂತ ನನ್ನ ಬಯಕೆ. ಪ್ರತಿಯೊಬ್ಬರು ಧರ್ಮವಾಗಿ ಬದುಕಬೇಕೆ ಅಂತಕ್ಕಂಥದ್ದು, ಕುಟುಂಬದವರೆಲ್ಲ ಧರ್ಮವಾಗಿ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡ್ದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.